who will be in conversation with Abdul Rashid. Hasina is a government school science teacher and writer from coastal Karnataka whose Honey Gavana, micro poetry, and humorous pieces appear in print and online. Her debut collection, was released in 2024. Sudha is a mathematics lecturer and prolific writer. Over to the panel with a warm round of applause, please. ಎಲ್ರಿಗೂ ನಮಸ್ಕಾರ. ನಮ್ಮ ಈ ಸೆಷನ್ ಸಂಪೂರ್ಣವಾಗಿ ಕನ್ನಡದಲ್ಲಿರುತ್ತೆ, ಏಕೆಂದರೆ ಸಮೀಕ್ಷೆಗೆ ಹೋದವರೆಲ್ಲ ಕನ್ನಡದಲ್ಲೇ ಪ್ರಶ್ನೆಗಳನ್ನು ಕೇಳಿದ್ದಾರೆ. ಸಮೀಕ್ಷೆ ಅಂದರೆ ತುಂಬ ಕ್ಲಿಯರಾಗಿ ಹೇಳ್ತೀನಿ, ಮತ್ತೆ ಹೇಳ್ತೀನಿ. ಈ ಸಲ ನಡೆದ ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆ ಅಲ್ಲ. ನಮ್ಮ ಜೊತೆ ಇರುವವರು ಶಿಕ್ಷಕಿಯರು ಬಹಳ ಸಮೀಕ್ಷೆಯಲ್ಲಿ ಪಾಲ್ಗೊಂಡಿದ್ದಾರೆ. ಮನೆಯಲ್ಲಿ ಜಾನುವಾರುಗಳು ಎಷ್ಟಿದೆ ಅಂತ ಹಿಡಿದು, ಅಕ್ಷರಸ್ಥರು ಎಷ್ಟಿದೆ ಅಂತ ಹಿಡಿದು, ಅಥವಾ ಮಕ್ಕಳನ್ನು ಶಾಲೆಗೆ ಯಾಕೆ ಕಳಿಸ್ತಾ ಇಲ್ಲ ಅನ್ನೋದರಿಂದ ಹಿಡಿದು, ಶಿಕ್ಷಕರ ಪಾಲಿನ ಒಂದು ಕರ್ತವ್ಯ ಅಥವಾ ಒಂದು ಎಕ್ಸ್ಟ್ರಾ ಹೊಣೆ ಅನ್ನೋ ಕೆಲಸವನ್ನು ಬಹಳ ವರ್ಷಗಳಿಂದ ಶಿಕ್ಷಕರು ಎಲ್ಲ ಕಡೆಯಲ್ಲೂ ಸಮೀಕ್ಷೆಗಳನ್ನು ಮಾಡ್ತಾನೆ ಬಂದಿದ್ದಾರೆ. ಕೆಲವು ಮಾತುಗಳು ಸ್ಪಷ್ಟಪಡಿಸ್ತೀನಿ. ಇದು ಯಾವುದೇ ರೀತಿಯಲ್ಲಿ ಈ ಸಲದ ಶೈಕ್ಷಣಿಕ ಸಾಮಾಜಿಕ ಸಮೀಕ್ಷೆಯ ಕುರಿತ ಮಾತುಗಳು ಅಲ್ಲ. ಆಮೇಲೆ ಬೇಕಾದ್ರೆ ಭಗವದ್ಗೀತೆಯ ಪ್ರಮಾಣ ಬೇಕಾದ್ರೆ ಮಾಡ್ತೀವಿ. ಇಲ್ಲಿ ಹೇಳುವುದೆಲ್ಲ ಸುಳ್ಳೇ ಆಗಿರುತ್ತದೆ. ಸುಳ್ಳನ್ನಲ್ಲದೆ ಬೇರೇನೂ ಹೇಳುವುದಿಲ್ಲ. ಬರೀ ಸುಳ್ಳು ಮಾತುಗಳು ಮಾತ್ರ ಇಲ್ಲಿ ಆಡಲ್ಪಡುತ್ತೆ ಅನ್ನೋದನ್ನು ಯುವರ್ ಹಾನರ್ ಮುಂದೆ ನಾವು ಮೊದಲೇ ಹೇಳಿಬಿಟ್ಟಿರ್ತೀವಿ. ಏಕೆಂದರೆ ಹೆಮಿಂಗ್ವೇ ಹೇಳಿದ ಒಂದು ಮಾತು, ಒಬ್ಬ ಬರಹಗಾರ ದಿನಕ್ಕೆ ಒಬ್ಬ ಮನುಷ್ಯನನ್ನು ಮಾತನಾಡಿಸದಿದ್ದರೆ, ಒಬ್ಬ ಹೊಸ ಮನುಷ್ಯನ ಧ್ವನಿ ಕೇಳಿಸ್ಕೊಳ್ಳೋದಿದ್ರೆ ಆತ ಬರಹಗಾರ ಆಗಲಿಕ್ಕೆ ಸಾಧ್ಯವೇ ಇಲ್ಲ ಅಂತ. ದಿನಕ್ಕೊಬ್ಬನಾದರೂ ಒಬ್ಬ ಹೊಸ ಮನುಷ್ಯನ ಪರಿಚಯ ಆಗದಿದ್ದರೆ ಅವನು ಬರಹಗಾರ ಆಗುವ ಯಾವುದೇ ಅರ್ಹತೆ ಇಲ್ಲ ಅಂತ. ಹಾಗಾಗಿ ದಿನಕ್ಕೊಂದು ಮನುಷ್ಯನನ್ನು ಹುಡುಕುವಂಥ ಮನುಷ್ಯ ಜಾತಿಗೆ ಸೇರಿದ ಬರಹಗಾರರು ನಾನು, ಸುಧಾ ಅಡುಕಳ, ಹಸೀನಾ, ನಾವೆಲ್ಲ. ಹಾಗಾಗಿ ನಮಗೆ ಏನು ಕೆಲಸ ಸಿಕ್ಕಿದ್ರೂ, ಆಕಾಶವಾಣಿಯಲ್ಲಿ ಕೆಲಸ ಮಾಡಲಿ, ಶಿಕ್ಷಕಿಯಾಗಿ ಕೆಲಸ ಮಾಡಲಿ, ವೈದ್ಯರಾಗಿ ಕೆಲಸ ಮಾಡಲಿ, ಏನಾದರೂ ಇನ್ನೊಂದು ಮನುಷ್ಯನನ್ನು ಮಾತಾಡಲಿಕ್ಕೆ ಏನೆಲ್ಲ ಅವಕಾಶಗಳು ಸಿಗುತ್ತೋ ಅದನ್ನೆಲ್ಲ ಮಾತಾಡಿಸ್ತಾನೇ ಇರ್ತೀವಿ. ಇವತ್ತು ಇಲ್ಲಿ ಜೈಲ್ ಎದುರುಗಡೆ ಒಬ್ಬರು ಅಮ್ಮ ಕೂತ್ಕೊಂಡಿದ್ರು. ಅವರು ರಾಯಚೂರು ಲಿಂಗಸೂರು ಕಡೆಯಿಂದ ಕೆಲಸಕ್ಕೆ ಬಂದಿದ್ದಾರೆ. ಅವರಲ್ಲಿ ಕೂತಿದ್ರು. ಏನಮ್ಮ ಜೈಲೆಲ್ಲ ಓಪನ್ ಮಾಡಿಬಿಟ್ಟಿದ್ದೀರಾ, ಎಲ್ಲ ಸಾಹಿತಿಗಳೇ ಬಂದುಬಿಟ್ಟಿದ್ದಾರೆ ಇಲ್ಲಿಗೆ ಅಂತ ಕೇಳಿದೆ ನಾನು. ಅಷ್ಟೊತ್ತಿಗೆ ಅವರು, ಹೌದು ಸರ್, ಜೈಲಿನಲ್ಲಿ ಹಿಂಗೆ ಓಪನ್ ಮಾಡಿಬಿಟ್ಟಿದ್ದಾರೆ. ಹಿಂದಿನ ಕಾಲದಲ್ಲಾದರೆ ಏನಾದರೂ ಒಂದು ತಪ್ಪಿತಸ್ಥರು ತಪ್ಪು ಗಿಪ್ಪು ಕೊಲೆಗಿಲೆ ಏನೋ ಮಾಡಿದ್ರೆ ಜೀವಾವಧಿ ಶಿಕ್ಷೆ ಮುಗಿಯೋ ಮೊದಲು ಜೈಲಲ್ಲೇ ಸತ್ತೋಗ್ಬಿಡ್ತಿದ್ರು. ಈಗ ನೋಡಿ ಎಲ್ಲ ಹೊರಗಡೆ ಬಂದುಬಿಟ್ಟಿದ್ದಾರೆ. ಎಲ್ಲ ಸಾಹಿತಿಗಳು, ಬರಹಗಾರರು, ಇವರೆಲ್ಲ ಬಂದು ಸೇರ್ಕೊಂಡ್ಬಿಟ್ಟಿದ್ದಾರೆ. ಎಲ್ಲ ಕಳ್ಳರೆಲ್ಲ ಹೋಗ್ಬಿಟ್ಟಿದ್ದಾರೆ ಅಂತ ಅವ್ರು ತಿಳ್ಕೊಂಡ್ಬಿಟ್ಟಿದ್ದಾರೆ. ಓಪನ್ ಮಾಡಿಬಿಟ್ಟಿದ್ದಾರೆ, ಎಲ್ಲ ಹೊರಗಡೆ ಹೋಗ್ಬಿಟ್ಟಿದ್ದಾರೆ. ಕೊಲೆಗಾರರು, ದರೋಡೆಕಾರರೆಲ್ಲ ಹೊರಗಡೆ ಹೋಗ್ಬಿಟ್ಟಿದ್ದಾರೆ ಅಂತ ಅವ್ರು ತಿಳ್ಕೊಂಡಿದ್ದಾರೆ. ಆ ಥರದ ಜನರ ಮಾತುಗಳನ್ನು ಸುಮ್ಮನೆ ಇಲ್ಲಿ ಯಾವುದೋ ಸೆಮಿನಾರಲ್ಲಿ ಭಾಗವಹಿಸಿದ್ರೆಲ್ಲೋ ಇದ್ದರೆ ನಮಗೆ ಕೇಳಿಸ್ಕೊಳ್ಳೋಕ್ಕಾಗಲ್ಲ. ಜನರ ಜೊತೆ ಮಾತಾಡಿದ್ರೆ ಮಾತ್ರ ನಮಗೆ ಆ ಥರದ ಮಾತುಗಳು ಸಿಗುತ್ತೆ. ನಮ್ಮ ಪೂರ್ವಾಗ್ರಹಗಳು ಇಂದ ನಾವು ಹೊರಗಡೆ ಬಂದು ಜನರ ಮಿಡಿತವನ್ನು ಅರಿತೀವಿ. ಆ ಥರದ 3 ಮಂದಿ ಬರಹಗಾರ, ಒಬ್ಬರು ಇನ್ನೂ ಬಹುಶಃ ಜನರ ಮಿಡಿತವನ್ನು ಎಲ್ಲ ಹೊರಗಡೆ ಅರಿತಾ ಇದ್ದಾರೆ ಕಾಣೋದು, ಇಲ್ಲಿ ಇನ್ನೂ ಬಂದು ತಲುಪಿಲ್ಲ. ಸೊ ಸುಧಾ ಅಡುಕಳ ಕನ್ನಡದ ಬಹಳ ಸೂಕ್ಷ್ಮ ಸಂವೇದನೆಯ ಕಥೆಗಾರ್ತಿ, ಅನುವಾದಕಿ, ನಾಟಕಕಾರ್ತಿ. ಹಸೀನಾ ಮಲ್ನಾಡ್ ಬರೀಲಿಕ್ಕೆ ಶುರು ಮಾಡಿ ತಾನು ಬರಹಗಾರ ಆಗ್ತೀನಿ ಅನ್ನುವ ಒಂದು ಧೈರ್ಯ ಇಲ್ಲದಿರುವಾಗ ಫೇಸ್ಬುಕ್ಕಲ್ಲಿ, ಸೋಷಿಯಲ್ ಮೀಡಿಯಾದಲ್ಲಿ ಬರೀಲಿಕ್ಕೆ ಶುರು ಮಾಡಿ ಆಮೇಲೆ ಈಗ ಪುಸ್ತಕವನ್ನು ಕೂಡ ತಂದಿದ್ದಾರೆ. ಇವರು ತಮ್ಮ ಕರ್ತವ್ಯದ ನಿಮಿತ್ತ ಹೊರಗಡೆ ತಿರುಗಾಡಿದಾಗ ಆ ತಿರುಗಾಟದಲ್ಲಿ ಇವರಿಗೆ ಕಂಡ ಬದುಕಿನ ರೀತಿಗಳು ಇವರಲ್ಲಿ ತಮ್ಮ ಜೀವನದ ದೃಷ್ಟಿಕೋನವನ್ನು ಹೇಗೆ ಬದಲಿಸ್ತು, ಇಲ್ಲಿ ಅವರಿಗೆ ಇದುವರೆಗೆ ಇದ್ದ ಬದುಕಿನ ಕುರಿತ, ಮನುಷ್ಯರ ಕುರಿತ ಇದ್ದ ನಂಬಿಕೆಗಳಿಗೆ ತಲೆಬುಡ ಮೇಲಾದವು ಅನ್ನೋದನ್ನು ಇವತ್ತು ನಮ್ಮ ಜೊತೆ ಮಾತಾಡ್ತಾರೆ. ಸುಧಾ ಅಡುಕಳ ಅವ್ರ ಜೊತೆನೇ ಹೋಗೋಣ. ಸುಧಾ ಅಡುಕಳ ಅವರು
ಗಣಿತದ ಶಿಕ್ಷಕಿ, ಗಣಿತ ಹೇಳಿಕೊಡುವವರು ಬದುಕಿನ ಪಾಠ ಏನೆಲ್ಲ ಕಲ್ತರು ಅಂತ ನಮ್ಮ ಜೊತೆ ಈಗ ಮಾತಾಡ್ತಾರೆ. ನಮಸ್ತೆ ಎಲ್ಲರಿಗೂ ಕೂಡ. ಆ, ಆ, ಸರ್ ಹೇಳಿದಾಗೆ ಸಮೀಕ್ಷೆಯಿಂದ, ಸಮಾಜವನ್ನು ಸಮೀಕ್ಷೆ ಮಾಡೋದ್ರಿಂದ ನಾವು ಪ್ರತಿದಿನ ಕೂಡ ಕಥನಗಳನ್ನು ಕಂಡುಕೊಳ್ತೇವೆ. ಬರೀ ಕೆಲಸವನ್ನು ಮಾಡ್ತಾ ಹೋಗೋದು ಬೇರೆ, ನಾವು ನಮ್ಮೊಳಗೊಬ್ಬ ಕವಿ ಕಥೆಗಾರ ಇದ್ದಾಗ ಆ ದೃಷ್ಟಿಯಿಂದ ನಾವು ನೋಡಿದಾಗ ಅಲ್ಲಿ ನಾವು ಅನೇಕ ಬೇರೆ ಸಂಗತಿಗಳನ್ನು ಹಿಕ್ಕಿಕೊಳ್ತಾ ಹೋಗ್ತೇವೆ. ಉದಾಹರಣೆಗೆ ಸಮೀಕ್ಷೆ ಮಾಡಲಿಕ್ಕೆ ಹೋದಾಗಲೇ ನಾನು ನನ್ನ ಗಂಡನ ಜೊತೆಗೆ ಹೋದಾಗ ಪ್ರತಿ ಸಲ ಅವರ ಅಬ್ಜೆಕ್ಷನ್ ಏನಿತ್ತಂದರೆ, ನೀನು ಮಾತುಕತೆ ಆಡ್ತಾ ಕೂತ್ಕೊಳ್ತೀವಿ, ಅಂಕಿಅಂಶ ತಗೊಳ್ಳೋದೇ ಇಲ್ಲ ಅಂತ. ನಮ್ಮ ಸ್ವಭಾವವೇ ಅದಾಗಿರೋದ್ರಿಂದ ಆ ಥರ ಆಗ್ತಾ ಹೋಗುತ್ತೆ ಪ್ರತಿಯೊಂದರಲ್ಲಿ ಕೂಡ. ಸರ್ ಆ ಕಥನಗಳ ಕ್ಷಣಗಳನ್ನು ಹೇಳಬೇಕಂತ ಹೇಳಿದರು. ಮೊದಲಿಗೆ ನಾನು ಒಂದು ಕಥನ ಕ್ಷಣವನ್ನು ಇಲ್ಲಿ ಮೆನ್ಷನ್ ಮಾಡಲಿಕ್ಕೆ ಬಯಸ್ತೇನೆ. ನಾನು ಕಾಲೇಜಿಗೆ ಬಂದ ನಂತರ ಈ ರೀತಿಯ ಹೊರಸಂಚಾರ ಬಹಳ ಕಡಿಮೆ ಆಗಿತ್ತು. ಈ ಸಲ ಹೊರತುಪಡಿಸಿದರೆ ಬೇರೆಯವರ ಅಪರಿಚಿತರ ಮನೆಯೊಳಗೆ, ಮನಸ್ಸಿನೊಳಗೆ ಹೋಗುವುದಿದೆ ಅಲ್ವಾ, ಅದು ನಮ್ಮೊಳಗೊಂದು ಅದ್ಭುತವಾದ ಕಥನ ಕ್ಷಣವನ್ನು ಹುಟ್ಟಾಕತ್ತೆ. ಅದಕ್ಕೆ ಈ ಪ್ರವೇಶ ಅಂತ ಹೇಳೋದು. ಮನೆಯೊಳಗೆ ಪ್ರವೇಶ, ಹೃದಯದೊಳಗೆ ಪ್ರವೇಶ, ದೇವಾಲಯ ಪ್ರವೇಶ, ಬೇರೆ ಕಡೆ ಹೋಗ್ಲಿಕ್ಕೆ ಆಗೋದಿಲ್ವಾ ಅಂತ ಅಲ್ಲ, ಅದು ಆ ಪ್ರವೇಶ ಅನ್ನುವಂಥದ್ದು ಕೊಡುವಂಥ ಅನುಭವವೇ ಬೇರೆ ಅಂತ ಹೇಳ್ಬೋದು. ಈಗ ಸುಮಾರು 1 ದಶಕದಿಂದ ಈ ರೀತಿಯ ಯಾವುದೇ ಪ್ರವೇಶವನ್ನು, ಸರ್ ಹೇಳಿದಾಗೆ ಅತಿಕ್ರಮ ಪ್ರವೇಶ ಹೇಳ್ತೇವಲ್ಲ, ಅಪರಿಚಿತರ ಮನೆಗೆ ಪ್ರವೇಶ, ಊರೊಳಗೆ ಅಡ್ಡಾಡೋದು ಎಲ್ಲ ಇಲ್ಲದೇ ಇರೋದ್ರಿಂದ ನನ್ನೊಳಗೆ ಒಂದು ದೊಡ್ಡ ಅಹಂ ಬೆಳೆದು ಹೋಗಿತ್ತು. ನಮ್ಮದೇ ಮನೆ, ನಮ್ಮದೇ ಕಾರು, ಮನೆಯಲ್ಲಿ ಗಂಡ ಮಕ್ಕಳು, ಅಲ್ಲಿಂದ ಸೀದಾ ಕಾಲೇಜು. ಆ ಕಾಲೇಜ್ ಹೇಗೆ ಅಂದರೆ ಒಂದು 700 ಸ್ಟೂಡೆಂಟ್ಸ್, ಅದು ಕೂಡ ಹುಡುಗಿಯರು. ನಾವು ಹೋದ ಕೂಡಲೇ ಎಷ್ಟು ಗೌರವ ಕೊಡ್ತಾರೆ, ನಮಸ್ತೆ ಮಾಡ್ತಾರೆ. ಅವರ ಪ್ಯಾರೆಂಟ್ಸ್ ಬಂದು ಕೂತ್ಕೊಂಡಾಗ ನಾವು ಹೇಳಿದ್ದೆಲ್ಲ ಕೇಳ್ತಾರೆ. ಅದರಿಂದ ಮೇಲಾಗಿ ನಾನು ಗಣಿತ ಪಾಠ ಮಾಡ್ತೇನೆ, ಬಹಳ ಗೌರವ ಕೊಡ್ತಾರೆ. ಅಂದರೆ ನನ್ನೊಳಗೆ ಒಂದು ನಮಗೇ ಗೊತ್ತಿಲ್ಲದ ಹಾಗೆ ಎಷ್ಟು ನಾವು ಭೂಮಿಗೆ ಅಂಟ್ಕೊಳ್ಬೇಕು ಅಂತ ಹೇಳಿದ್ರು, ಒಂದು ಅಹಂ ನನ್ನೊಳಗೆ ಏನು ಸುತ್ತ ಒಂದು ಪ್ರಭೆ ಥರ ಹರಡ್ಕೊಂಡಿತ್ತು ಅಂದರೆ, ನಾವೊಂದು ಜನ ಅಂತ, ನಮ್ಮಲ್ಲಿ ನಮ್ಮ ಕರಾವಳಿಯಲ್ಲಿ ಹೇಳ್ತಾರೆ, ನಾವೊಂದು ಜನ ಅಂತ ಅಂದ್ಕೊಳ್ಳುವಷ್ಟರ ಮಟ್ಟಿಗೆ ಅದು ತನ್ನಷ್ಟಕ್ಕೆ ತಾನೇ ಬೆಳ್ಕೊಂಡು ಬಂದುಬಿಡತ್ತೆ ಅಂತ. ಆದರೆ ನಾನು ಈ ಸಲ ಈ ಹೊರ ಸಂಚಾರವನ್ನು ಪ್ರಾರಂಭಿಸಿದಾಗ ಒಂದು ದೊಡ್ಡ ಗೇಟನ್ನು ಓಪನ್ ಮಾಡಿ ಒಳಗೆ ಹೋದಾಗ ಅಲ್ಲಿ ಒಬ್ಬರು ಕೇಳಿದರು, ಯಾರು ನೀವು? ನಾನು ನನ್ನ ಪರಿಚಯವನ್ನು ಹೇಳಿದಾಗ, ನಿಮ್ಮ ಕೆಲಸ ಇಲ್ಲೇನಿದೆ, ನೀವು ಯಾಕೆ ಇಲ್ಲಿಗೆ ಬಂದ್ರಿ, ನಿಮ್ಮ ಕೆಲಸವನ್ನು ನೀವು ಅಲ್ಲಿ ಮಾಡಬೇಕಲ್ವ, ಇಲ್ಲಿ ಯಾಕೆ ಬಂದ್ರಿ? ಕಾರಣ ಹೇಳ್ತಾ ಹೋದಾಗ ಕೂಡ, ಪ್ರತಿಯೊಂದು ಕ್ವಶನನ್ನು ಹೇಳ್ತಾ ಹೋದಾಗಲೂ ಕೂಡ ಅವ್ರದ್ದು ಬೇರೆಯದೇ ಆದಂಥ ಒಂದು ಉತ್ತರ ನನಗೆ ಸಿಗ್ತಾ ಇತ್ತು. ರೇಷನ್ ಕಾರ್ಡ್ ಇದೆಯಾ? ನಾವು ರೇಷನ್ ಎಲ್ಲ ತಗೊಂಡು ಬದುಕುವ ಜನ ಅಲ್ಲ ರೀ, ಈ ಥರ. ಅಂದರೆ ನೀವು ಈ ಇದರಲ್ಲಿ ಭಾಗವಹಿಸದೇ ಇದ್ದರೆ ನಿರಾಕರಿಸ್ಬೋದು ಅಂತ ಹೇಳಿದರೆ, ಅದನ್ನು ನೀವು ಸಲಹೆ ಕೊಡಬೇಕಾಗಿಲ್ಲ, ನಾವು ನಮಗೆ ಬೇಕಾದವ್ರ ಹತ್ರ, ಈ ಥರ ಇತ್ತು. ಅವರ ಉತ್ತರಗಳು ಸಹಜವಾಗಿದೆ, ಅಥವಾ ಅವರಿಗೆ ಬೇಕಾದ ಉತ್ತರವನ್ನು ಕೊಡಲಿಕ್ಕೆ ಅವರಿಗೆ ಸ್ವಾತಂತ್ರ್ಯ ಇದೆ, ಅದರ ಬಗ್ಗೆ ಏನು ಅಬ್ಜೆಕ್ಷನ್ ಇಲ್ಲ. ಆಗ ನನಗೆ ಆ ಕ್ಷಣಕ್ಕೆ ಅನ್ನಿಸ್ತು, ನನ್ನ ಅಹಂಗೆ, ಅಂದರೆ ನನಗೆ ಈ ಥರ ಒಂದು ಸಲ ಯಾರಾದರೂ ಕೇಳಬೇಕಿತ್ತು ಅಂತ. ಯಾರು ನೀವು ಅನ್ನೋದನ್ನು ಕೇಳಿದರೆ ನಾವು ನಮ್ಮನ್ನು ಮತ್ತಷ್ಟು ಅರ್ಥಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಇದು ಯಾಕೆ ಅಂತ ಹೇಳಿದರೆ, ನಾವು ಪ್ರತಿದಿನ ನಮ್ಮ ಕಾಲೇಜಲ್ಲಿ ಮಕ್ಕಳಿಗೆ ಹೇಳ್ತೇವೆ, ನಾನು ಇಷ್ಟು ಒಳ್ಳೆಯ ಮಾತಲ್ಲಿ ಹೇಳ್ತೇನೆ, ನಿನಗೆ ಅರ್ಥ ಆಗ್ತಾ ಇಲ್ವಾ, ಇದೇ ಸರ್ವಸ್ವ, ಈ ಥರ ಓದಬೇಕು, ಈ ಥರ ಮಾಡಬೇಕು, ಮಾಡಿದರೆ ಎಲ್ಲವೂ ನಿನಗೆ ಸಿಗತ್ತೆ, ಇದಕ್ಕೆ ಬಹಳ ಮಹತ್ವ ಇದೆ, ವಿದ್ಯೆಗೆ ಸಿಗುವ ಗೌರವ ಎಲ್ಲಿ ಕೂಡ ಸಿಗಲ್ಲ, ತಲೆ ಎತ್ತಿ ಓಡಾಡ್ಬೋದು, ಹೀಗೆಲ್ಲ ಹೇಳ್ತಿರ್ತೇವಲ್ಲ. ಆಗ ಅವರು ಪೂರ್ತಿಯಾಗಿ ಆ ವಿದ್ಯಾರ್ಥಿಗಳು ಎಕ್ಸೆಪ್ಟ್ ಮಾಡ್ಕೊಳ್ತಿರ್ಲಿಲ್ಲ. ಅವರಲ್ಲಿ ಒಂಥರ ನಾವು ಹೇಳುವ ಮಾತಿನ ಬಗ್ಗೆ ಒಂದು ಸಂಶಯ ಇರ್ತಾ ಇತ್ತು. ಯಾಕೆಂದರೆ ಅವರೆಲ್ಲ ಈ ವಲಯದ ಅಂಡರಲ್ಲಿ ಇದ್ದು ಬರ್ತಾ ಇರುವಂಥ ವಿದ್ಯಾರ್ಥಿಗಳು. ಅಂದರೆ ಅವರಿಗೆ ನಮಗಿಂತ ಜಾಸ್ತಿ ವಾಸ್ತವದ ಅರಿವಿದೆ. ನಾವು ಹೇಳ್ತಾ ಇರೋದು ಅರ್ಧ ಸತ್ಯ ಅನ್ನೋದು ಅವರಿಗೆ ಗೊತ್ತಿದೆ. ಹಾಗಾಗಿ ಅವರು ನನ್ನ ಮಾತನ್ನು ಈ ರೀತಿ ರಿಸೀವ್ ಮಾಡ್ತಿದ್ದಾರೆ ಅಂತ ಅನ್ನಿಸ್ತು ನನಗೆ. ಆ ಕ್ಷಣಕ್ಕೆ ಒಂದು ಸಲ ಈ ನಮ್ಮ ಏನು ಅಹಂ ಇದೆ ಅಲ್ವಾ, ನಾವು ಏನೋ ಅಂದ್ಕೊಳ್ತೀವಲ್ಲ, ನಾವು ಹೇಳಿದ ಹಾಗೆ ಎಲ್ಲನೂ ಆಗ್ತಾ ಇದೆ, ಎಷ್ಟು ಸೀಮಿತವಾದ ಪ್ರಪಂಚದಲ್ಲಿ, ಎಷ್ಟು ಒಂದು ಸೀಮಿತವಾದ ಅಹಂಕಾರದ ವಲಯದಲ್ಲಿ ನಾವು ಬೆಳೀತಾ ಇರ್ತೇವಲ್ಲ, ಅದನ್ನು ನೆಲಮಟ್ಟಕ್ಕೆ ತಂದಿಡಿಸಿದಂಥ ಒಂದು ಕಥನ ಇಲ್ಲಿ ಸಿಕ್ತು ಅಂತ ಅಂದ್ಕೊಂಡು. ಬಹುಶಃ ಗೋಪಾಲಕೃಷ್ಣ ಅಡಿಗರ ಪ್ರಾರ್ಥನೆ ಕವಿತೆ ಯಾರಿಗಾದ್ರೂ ಇಲ್ಲಿ ಬಾಯಿಪಾಠ ಇದ್ದರೆ, ಅಥವಾ ಅದನ್ನು ಯಾರಾದರೂ ಓದುವವರಿದ್ದರೆ ಬಹುಶಃ ಇವರ ಮಾತಿಗೆ ಬಹಳ ಅರ್ಥವತ್ತಾದ ಒಂಥರ ಹಿನ್ನೆಲೆ ಆ ಕವಿತೆಯಲ್ಲಿ ಇದೆ ಅಂತ ನನಗನ್ಸುತ್ತೆ. ಈ ಸಲ ಸಾಮಾಜಿಕ ಸಮೀಕ್ಷೆಯಲ್ಲಿ ಹೋದಾಗ ಎಲ್ಲ ಶಿಕ್ಷಕಿಯರು ಹೋದರು. ಯಾರೋ ಮುಸ್ಲಿಂ ಶಿಕ್ಷಕಿ, ಅಥವಾ ಹಿಂದೂ ಶಿಕ್ಷಕಿ, ಅಥವಾ ದಲಿತ ಶಿಕ್ಷಕ, ಬ್ರಾಹ್ಮಣ ಶಿಕ್ಷಕಿ ಅಂತ ಹೋಗಲಿ, ಶಿಕ್ಷಕಿಯರು
ಹೋದರು. ಆದರೆ ಅಲ್ಲಿ ಹೋದಾಗ ಅವರ ವೇಷಭೂಷಣ ನೋಡಿ ಇವರು ಇಂಥ ಶಿಕ್ಷಕಿ ಇಲ್ಲಿಗೆ ಬಂದಿದ್ದಾರೆ, ಇವ್ರು ಯಾಕೆ ಬರಬೇಕಿತ್ತು ನಮ್ಮ ಏರಿಯಾಕ್ಕೆ, ಇವ್ರು ಯಾಕೆ ಬಂದರು, ಈ ಥರದ ಮಾತುಗಳು ಕೂಡ ಕೇಳಿ ಬಂದಿತ್ತು. ಒಂದು ಕಡೆ ಅಂತೂ ಒಬ್ಬಳು ಶಿಕ್ಷಕಿಯನ್ನು ಬುರ್ಕಾ ಧರಿಸಿದ ಕಾರಣಕ್ಕಾಗಿ ನಿಂಗೆ ಇಲ್ಲಿ ಬರೋಕ್ಕೆ ಅಧಿಕಾರ ಇಲ್ಲಮ್ಮ, ನೀನು ಇದೆಲ್ಲ ಪ್ರಶ್ನೆ ಕೇಳೋಂಗಿಲ್ಲ ಅಂತೇಳಿ ವಾಪಸ್ ಕಳಿಸಿದ ಘಟನೆ ಕೂಡ ಇದೆ. ಆದರೆ ಹಸೀನಾ ಅವ್ರ ಜೊತೆ ಮಾತನಾಡ್ತಾ ಇದ್ದೆ, ನಿಮಗೆ ಆ ಥರದ್ದು ಏನಾದರೂ ಸಮಸ್ಯೆ ಆಯಿತಾ? ಇವರು ಕೂಡ ಬುರ್ಕಾ ಧರಿಸಿ ಹೋಗಿ ಸಮೀಕ್ಷೆ ಮಾಡಿದವರು. ಇಲ್ಲ ಸರ್, ನಮಗೆ ಆ ಥರ ಏನಾಗಲಿಲ್ಲ, ನಮ್ಮ ಕಡೆ ಎಲ್ಲ ಹಂಗೆಲ್ಲ ಇಲ್ಲ ಅಂತ. ಅದು ನೋಡಿ, ನಮ್ಮ ಪೂರ್ವಗ್ರಹ ಕೂಡ ಹೆಂಗೆ ಒಬ್ಬರ ಜೊತೆ ಮಾತಾಡೋದ್ರಿಂದ ಬದಲಾಗುತ್ತೆ ಅಂತ. ಆದರೂ ಕೂಡ ಹಸೀನಾ ಅವರಿಗೆ ಆ ಥರದ ಅನುಭವಗಳು ಆಗಿರ್ಬೋದು. ಅಥವಾ ನಿಮಗೆ ಇವರು ಬರಹಗಾರ್ತಿ, ನೀವೀಗ ಮುಂದೆ ಬರಹಗಾರ್ತಿ ಆದರೆ, ಕಾದಂಬರಿ ಬರೆಯೋದಾದರೆ, ಈ ನಿಮ್ಮ ಸಮೀಕ್ಷೆಗಳಿದೆಯಲ್ಲ, ಈಗಿನ ಸಮೀಕ್ಷೆ ಅಂತಲ್ಲ, ಇಲ್ಲಿನವರೆಗೆ ಜನರ ಜೊತೆ ಮಾತನಾಡಿದ್ದು, ಓಡಾಡಿದ್ದು, ಹಳ್ಳಿಗೆ ಬಿಸಿಲಲ್ಲಿ ನಡ್ಕೊಂಡು ಓಡಾಡಿದ್ದು, ಈ ಎಲ್ಲ ಅನುಭವಗಳು ನಿಮ್ಮ ಬರಹಗಾರ್ತಿಯಾಗಿ ನಿಮ್ಮ ಬದುಕಿನ ದೃಷ್ಟಿಕೋನವನ್ನು ಹೇಗೆ ಬದಲಿಸಬಹುದು ಅಂತ ಹೇಳ್ತೀರಾ ಹಸೀನಾ? ಈಗ ಇವರು ಗುರುಪ್ರಸಾದ್ ಕಂಟಲಗಿರಿ ಅವರು ಕೂಡ ಬಂದಿದ್ದಾರೆ, ಅವರು ಕೂಡ ವೇದಿಕೆಗೆ ಕರೆದ್ರೆ ಚೆನ್ನಾಗಿರುತ್ತೆ. ಹೇಳಿ ಹಸೀನಾ. ಸಮೀಕ್ಷೆಗಳನ್ನು ಮಾಡಿದ್ದೇನೆ. ಇದೊಂದು ಸಮೀಕ್ಷೆ ಅಂತ ಹೇಳೋಕ್ಕಿಂತ ಒಂದು ಮನೆ ಭೇಟಿ ಅಂತ ಹೇಳ್ಬೋದು. ಬಹುಶಃ ಶಿಕ್ಷಕರಾಗುವವರಿಗೆ ಈ ಮನೆ ಭೇಟಿ ಅನ್ನುವಂಥದ್ದು ತುಂಬ ಅಗತ್ಯವಾದ ವಿಷಯ ಅಂತ ನಾನು ಅಂದ್ಕೊಳ್ತೇನೆ. ಯಾಕೆಂತ ಹೇಳಿದ್ರೆ, ನಮ್ಮ ವಿದ್ಯಾರ್ಥಿಗಳು ಯಾವೆಲ್ಲ ಹಿನ್ನೆಲೆಯಿಂದ, ಯಾವೆಲ್ಲ ಪರಿಸರದಿಂದ ಶಾಲೆಗೆ ಬರ್ತಾರೆ ಅಂತ ನಮಗೆ ಗೊತ್ತಾಗಬೇಕಿದ್ರೆ ನಾವು ಇಂಥ ಒಂದು ಫೀಲ್ಡ್ ವರ್ಕನ್ನು ಖಂಡಿತವಾಗಿ ಮಾಡಲೇಬೇಕಾಗ್ತದೆ. ಸೊ ನಾನು ತುಂಬ ಸಮೀಕ್ಷೆಗಳನ್ನು ಮಾಡಿದ್ದೇನೆ. ಬುರ್ಕಾ ಧರಿಸಿ ಸಮೀಕ್ಷೆ ಮಾಡಿದ್ದೇನೆ ಅಂತ ಹೇಳೋಕ್ಕಿಂತ, ಒಬ್ಬಳು ಮನುಷ್ಯಳಾಗಿ ನಾನು ಪ್ರತಿ ಮನೆಗೂ ಹೋಗಿದ್ದೇನೆ. ನಾನೊಂದು ಮನುಷ್ಯಳಾಗಿ ಹೋಗಿದ್ದೇನೆ. ಅವರು ನನ್ನನ್ನು ಹೇಗೆ ನೋಡಿದರು ಅಂತ ಹೇಳುವಾಗ, ಅವ್ರು ನನ್ನನ್ನು ಹೇಗೆ ಸ್ವೀಕರಿಸಿದರು ಅದರ ಮೇಲೆ ನನಗೆ ಗೊತ್ತಾಯಿತು. ಇವರು ನನ್ನ ಬುರ್ಕಾಕ್ಕೆ ಅಥವಾ ನನ್ನ ನೋಡಿ ಹೇಗೆ ನನಗೊಂದು ಬೆಲೆ ಕೊಡ್ತಾರೆ ಅಂತ ಹೇಳಿ. ನನಗಂಥ ಅನುಭವ ಆಗಲಿಲ್ಲ. ನನ್ನ ಒಂದು ಬುರ್ಕಾ ನೋಡಿ ಅಥವಾ ನಾನು ಸಮೀಕ್ಷೆಗೆ ಹೋದಾಗ ಇಂಥ ಅನುಭವಗಳು ಕಡಿಮೆ ಆಗಿದೆ. ಆದರೆ ಕೆಲವು ನನ್ನ ಫ್ರೆಂಡ್ಸ್ಗಳ ಜೊತೆ ನಾನು ಈ ವಿಷಯವನ್ನು ಚರ್ಚೆ ಮಾಡಿದಾಗ ಒಂದೆರಡು ಕಡೆ ಅವರಿಗೆ ಸ್ವಲ್ಪ ಒಂದು ಕಹಿ ಅನುಭವ ಆಗಿದೆ ಅಂತ ಅವ್ರ ನಂತರ ಹೇಳ್ಕೊಂಡ್ರು. ಹೇಗೆ ಅಂತ ಹೇಳಿದರೆ, ಅಲ್ಲಿ ಹೋದಾಗ ನಾವು ಒಂದು ಗಮನಿಸಿದ್ದು ಅಂತ ಹೇಳಿದರೆ, ಮೇಡಮ್ ಹೇಳಿದರು ಒಂದು ಪ್ರವೇಶ ದ್ವಾರ ಅಂತ ಹೇಳಿ. ನಾವು ಒಳಗೆ ಹೋದಾಗ ಒಬ್ಬರು ಹಿರಿಯರು ಮತ್ತು ಮಧ್ಯ ವಯಸ್ಕ ಅಥವಾ ಯುವಕರು ಯಾರದಿದ್ದರೆ, ಆ ಯುವಕರು ನಮ್ಮನ್ನು ವೆಲ್ಕಮ್ ಮಾಡುವ ರೀತಿ ಮತ್ತು ಆ ಹಿರಿಯರು ನಮ್ಮನ್ನು ವೆಲ್ಕಮ್ ಮಾಡುವ ರೀತಿಗೆ ವ್ಯತ್ಯಾಸ ಇತ್ತು. ಬುರ್ಕಾ ಧರಿಸಿ ಹೋದಾಗ ನನ್ನ ಫ್ರೆಂಡಿಗೆ ಅಲ್ಲಿಯ ಮನೆಯಲ್ಲಿದ್ದ ಒಬ್ಬ ಮಧ್ಯ ವಯಸ್ಸಿನ ವ್ಯಕ್ತಿ ಸ್ವಲ್ಪ ಅವಳಿಗೇನೋ ಬೇಸರ ಆಗುವ ಹಾಗೆ ಮಾತಾಡಿದ್ದಾರೆ. ಆಮೇಲೆ ಯಾಕೆ ಬಂದ್ರಿ ಮೇಡಮ್ ಹೇಳಿದಾಗ, ಅದೊಂದು ಮಾಮೂಲಿ ಪ್ರಶ್ನೆ, ನೀವು ಯಾರು ಅಂತ ಕೇಳ್ತಾರೆ ಬಿಡಿ, ಅದು ಸೆಕೆಂಡ್ರಿ. ಆಗ ಅವಳು ವಿವರಿಸಿದಾಳೆ, ನಾನು ಹೀಗೆ ಕೆಲಸಕ್ಕೆ ಬಂದಿದ್ದೇನೆ, ವಿಷಯಗಳ ಸಂಗ್ರಹ ಮಾಡಲಿಕ್ಕೆ ಬಂದಿದೆ ಅಂತ ಹೇಳಿ. ಆಗ ಅವರೊಂಥರ ಕೀಳರಿಮೆಯಿಂದ ಮಾತಾಡಿದಾಗ ಅಲ್ಲೇ ಒಳಗಿದ್ದ ಒಬ್ಬ ಹಿರಿಯ ವ್ಯಕ್ತಿ ಅವಳನ್ನು ಕರೆದು, ಬನ್ನಿ ಮೇಡಮ್ ಕೂತ್ಕೊಳ್ಳಿ ಅಂತ ಹೇಳಿ ಅವಳನ್ನು ಕೂರಿಸಿ ಏನೆಲ್ಲ ಮಾಹಿತಿ ಬೇಕಿತ್ತು ಅದನ್ನೆಲ್ಲ ಕೊಟ್ಟಿದ್ದಾರೆ. ಇದರಿಂದ ಇದು ಒಂದೆರಡು ನನ್ನ ಗೆಳತಿಯರು ನನ್ನ ಜೊತೆ ಹಂಚ್ಕೊಂಡ್ರು. ಬಟ್ ನನಗೆ ಇಂಥ ಅನುಭವ ಆಗಲಿಲ್ಲ, ಅದು ಇನ್ನೊಂದು ಹೇಳ್ತೇನೆ ಮತ್ತೆ. ಹಾಗೆ ನನಗೆ ನೋಡುವಾಗ ಒಬ್ಬ ಹಿರಿಯ ವ್ಯಕ್ತಿ ಮತ್ತು ಇನ್ನೊಬ್ಬ ಅವರ ಮಗ ಅಂತಲೇ ತಿಳ್ಕೊಳ್ಳುವ, ಈ ಎರಡೂ ಜನ್ರೇಷನಿಗಿರುವ ಒಂದು ಮಾನವೀಯ ದೃಷ್ಟಿಯಲ್ಲಿ ಎಷ್ಟು ವ್ಯತ್ಯಾಸ ಇದೆ ಅಂತ ನಾವಿಲ್ಲಿ ಕಂಡ್ಕೊಳ್ಬೋದು. ಆ ಹಿರಿಯ ವ್ಯಕ್ತಿ ಎಲ್ಲ ಧರ್ಮದವರ ಜೊತೆ ಒಡಗೂಡಿ ಬೆಳೆದ ರೀತಿಗೂ, ಈ ಒಬ್ಬ ಅವರ ಮಗ ಅಥವಾ ಯಾರೂ ಆಗಿರ್ಬೋದು, ಅವನು ಏನನ್ನು ಕಳ್ಕೊಂಡಿದ್ದಾನೆ ಅಥವಾ ಏನನ್ನು ಅವನು ಗಳಿಸಬೇಕಿತ್ತು ಅದು ಇಲ್ಲಿ ಸ್ಪಷ್ಟ ಆಗ್ತದೆ. ಅಂದರೆ ಆ ಹಿರಿಯ ವ್ಯಕ್ತಿಯ ಒಂದು ಮಾನವೀಯ, ಅವರು ಬೆಳೆದು ಬಂದ ರೀತಿಯಲ್ಲಿ ಅವರು ಗಳಿಸಿಕೊಂಡ ಒಂದು ಮಾನವೀಯ ಸ್ಪರ್ಶ ಇನ್ನೂ ಜೀವಂತವಾಗಿದೆ. ಆದರೆ ಇವನು ಕಳ್ಕೊಂಡದ್ದು ತುಂಬ ಇದೆ ಅಂತ ನನಗೆ ಅನಿಸಿತ್ತು. ಇದೊಂದು. ಇನ್ನು ನಾನು ಒಂದು ಸಮೀಕ್ಷೆಗೆ ಹೋಗಿದ್ದೆ. ಇದು ನಾನು ಸರ್ವಿಸಲ್ಲಿ ತುಂಬ ಮನೆ ಭೇಟಿ ಮಾಡಿದ್ದೆ. ನಾನು ಹೋದಾಗ ಅಲ್ಲಿ ಪೂಜೆ ನಡೀತಾ ಇತ್ತು.
ಮನೆಯವರೆಲ್ಲ ಪೂಜೆ ಕಾರ್ಯಕ್ರಮ ಮಾಡ್ತಾಯಿದ್ರು. ನಾನು ಹೋಗಿ ನನಗೆ ಗೊಂದಲ ಇತ್ತು, ಹೋಗುದಾ ಬೇಡವಾ, ಮತ್ತೆ ಬರಲಾ, ನನ್ನ ಕೆಲಸ ಆಗಬೇಕು, ನಂಗೆ ತುಂಬ ಮನೆಗಳು ಕೂಡ ಇತ್ತು. ಆಗ ಒಬ್ಬರು ಅದರಲ್ಲಿ ನನ್ನನ್ನು ಗಮನಿಸಿದರು, ನಾನು ಗೇಟ್ ತೆಗೆದು ಒಳಗೆ ಹೋಗೋದನ್ನು. ಆಗ ಅವರು ರಪ್ಪ ಅಲ್ಲಿಂದ ಏನು ಪೂಜೆ ಮಾಡ್ತಾಯಿದ್ರಲ್ಲ ಅಲ್ಲಿಂದ ಎದ್ದು ಹೋಗಿ, ಮೇಡಮ್ ಬನ್ನಿ ಕೂತ್ಕೊಳ್ಳಿ ಅಂತ ಹೇಳಿ ನನ್ನನ್ನು ಕೂರಿಸಿದ್ರು. ಅವ್ರ ಕೆಲಸ ಎಲ್ಲ ಆಯಿತು. ಮತ್ತು ಅವರು ನನಗೆ ಲೇಟ್ ಆಗ್ತದೆ ಅಂತ ಹೇಳಿ ಏನೆಲ್ಲ ವಿವರ ಬೇಕು ಅದನ್ನೆಲ್ಲ ತಂದು ಕೊಟ್ಟರು. ಇದೊಂದು ಬಹಳ ಖುಷಿ ಕೊಡುವಂತಹ ಸಂಗತಿ. ಅಂದರೆ ನಾನು ಈ ಸಮೀಕ್ಷೆಯಿಂದ ಕಂಡುಕೊಂಡು, ಅಂದರೆ ನಾನು ಮೊದಲೇ ಇದರ ಬಗ್ಗೆ ಒಂದು ಆರ್ಟಿಕಲ್ ಬರೆದಿದ್ದೆ. ಒಂಥರ ನಾವು ಒಂದು ಸಮೀಕ್ಷಾಧಾರಳಾಗಿ ಒಂದು ಮನೆಯನ್ನು ಹೊಕ್ಕು ನಾನು ಹೊರಗೆ ಬರುವಾಗ ಮನುಷ್ಯಳಾಗಿ ಬರ್ತಿದ್ದೆ ಅಂತ ಹೇಳಿ. ಅಂದರೆ ಎಲ್ಲರ ಮನೆಯ ಒಂದು ಒಳನೋಟ ಏನಿರ್ತದೆ ಅಂತ ಹೇಳಿದರೆ, ಎಲ್ಲರೂ ಕೂಡ ಒಂದೇ ಥರದ ಅವರ ಸಂತೋಷ ಆಗಿರ್ಬೋದು, ದುಃಖ ಆಗಿರ್ಬೋದು, ಅವರ ಬದುಕಿನ ತುಮುಲಗಳಾಗಿರ್ಬೋದು, ಸಂಕಟಗಳಾಗಿರ್ಬೋದು, ಇದರಲ್ಲಿ ಯಾವುದೇ ವ್ಯತ್ಯಾಸ ಇಲ್ಲ. ಯಾವ ಮನೆಯವರಿಗೂ ಎಷ್ಟು ಮನೆಗಳಿಗೆ ಹೋಗಿದ್ದೇನೆ, ಇದೆಲ್ಲವೂ ಕೂಡ ನನಗೆ ಒಂದೇ ರೀತಿಯಾಗಿ ಕಂಡಿದೆ ಸರ್. ಹಾಗೆ ನನಗೆ ಬುರ್ಕಾ ನಾನು ಧರಿಸಿರ್ಬೋದು, ಆದರೆ ನನ್ನ ಕಣ್ಣುಗಳು ಮಾತ್ರ ಎಲ್ಲರೂ ನೋಡುವ ದೃಷ್ಟಿಯ ಹಾಗೆ ನನ್ನ ಕಣ್ಣುಗಳು ಕೂಡ ಅದನ್ನು ಸೆರೆ ಹಿಡಿತದೆ ಸರ್. ಬುರ್ಕಾದೊಳಗಿನ ಕಣ್ಣುಗಳು ಪ್ರಪಂಚವನ್ನು ಹೇಗೆ ನೋಡ್ತಾ ಇರುತ್ತೆ ಅನ್ನೋದರ ಬಗ್ಗೆ ಎಲ್ರಿಗೂ ಬಹಳಷ್ಟು ಕುತೂಹಲ. ಅದು ನಾವು ಇವರನ್ನು ನೋಡಲ್ಲ, ಆದರೆ ಇವರ ಕಣ್ಣುಗಳು ಪರದೆಯೊಳಗಿಂದ ಪ್ರಪಂಚವನ್ನು ಹೇಗೆ ನೋಡ್ತಾ ಇರುತ್ತೆ ಅನ್ನೋದು ಬಹಳ ಕುತೂಹಲದ ವಿಷಯ. ನಮಗೆ ಬಹಳ ಹಳೆಯ ಕಾಲದಿಂದ ನಮ್ಮ ತಾಯಿ ಬುರ್ಕ ಹಾಕ್ಕೊಂಡು ಹೋಗು, ನಮ್ಮ ತಾಯಿ ಹತ್ರನ ಕೇಳ್ತಾ ಇದ್ದ, ಬಲೆಯೊಳಗಿಂದ ನಿಮಗೆ ಪ್ರಪಂಚ ಎಲ್ಲ ಹೆಂಗೆ ಕಾಣುತ್ತೆ ಅಂತ. ನೋಡಿ, ಬಲೆಯೊಳಗಿಂದ ಪ್ರಪಂಚ ಹೇಗೆ ಕಾಣುತ್ತೆ ಅನ್ನೋದನ್ನು ಹಸೀನಾ ಅವರು ನಮ್ಮ ಜೊತೆ ವಿವರಿಸಿದ್ದಾರೆ. ಮಾರ್ಕ್ವೆಜ್, ಗ್ಯಾಬ್ರಿಯಲ್ ಗಾರ್ಸಿಯಾ ಮಾರ್ಕ್ವೆಜ್ ಬಹಳ ದೊಡ್ಡ ಬರಹಗಾರ, ನಿಮಗೆಲ್ಲ ಗೊತ್ತಿದೆ. ಕಬ್ ರಿಪೋರ್ಟರ್ ಆಗಿ ಯಾವುದೋ ಒಂದು ಪತ್ರಿಕೆಯಲ್ಲಿ ಕೆಲಸ ಮಾಡ್ತಾಯಿದ್ರು ಅವರ ಊರಲ್ಲಿ. ಆಗ ಅವರ ಎಡಿಟ್ರು ಅಲ್ಲಿ ಆ ಊರಲ್ಲಿ ಏನಾಯಿತು ಅಂತಂದರೆ, ಹಳೇ ಒಂದು ಸ್ಮಶಾನವನ್ನು ಡೆಮಾಲಿಷ್ ಮಾಡ್ತಾ ಇದ್ದಾರೆ ಅಂತ, ಅದರ ಬಗ್ಗೆ ವರದಿ ಬರ್ಕಂಬ ಅಂತ. ಯಾಕೆಂದರೆ ಇವನು ಸುಮ್ಮನೆ ಕೂರೋದು ಬೇಡ, ಏನಾದರೂ ಒಂದು ಕೆಲಸ ಮಾಡಲಿ ಅಂತೇಳಿ, ಏನು ಕೆಲಸಕ್ಕೆ ಬಾರದು ಒಂದು ಕೆಲಸವನ್ನು ಅವನು ವಹಿಸ್ಕೊಡ್ತಾರೆ. ಅಂದರೆ ಅದು ಯಾವುದೋ ಒಂದು ಹಳೇ ಗ್ರೇವನ್ನು ಡೆಮಾಲಿಷ್ ಮಾಡ್ತಾ ಇದ್ದಾರೆ, ನೀವು ಹೋಗಿ ನೋಡ್ಕೊಂಬ ಅಂತ. ಕಬ್ ರಿಪೋರ್ಟರ್ ಮಾರ್ಕ್ವೆಜ್ ಅಲ್ಲಿಗೆ ಹೋಗ್ತಾನೆ. ಹೋಗಿ ನೋಡಿದ್ರೆ ಅವೆಲ್ಲ ಓಪನ್ ಮಾಡ್ತಾ ಇರ್ತಾರೆ, ಗೊತ್ತಲ್ಲ, ಈ ಕಲ್ಲು ಇದರೊಳಗಡೆ ಬಾಡಿಗಳನ್ನು ಬಾಕ್ಸ್ಗಳಲ್ಲಿ ತುಂಬಿಸಿಟ್ಟಿರ್ತಾರೆ. ಕ್ರಿಶ್ಚಿಯನ್ ಗ್ರೇವ್ಗಳಲ್ಲಿ ಕೆಲವರು ಮಣ್ಣಲ್ಲಿ ಉಳ್ತಾರೆ, ಈ ಥರ ಗ್ರೇವ್ಗಳಲ್ಲಿ ಗೋಡೆ ಒಳಗಡೆ ಕಬೋರ್ಡ್ ಥರ ದೂಡಿ ಬಿಡ್ತಾರೆ. ಎಷ್ಟು ವರ್ಷ ಆದಮೇಲೆ ಅದನ್ನು ತೆಗೆದು ಆಮೇಲೆ ಇನ್ನೊಂದು ದೇಹವನ್ನು ಅದರೊಳಗೆ ಹಾಕ್ತಾರೆ. ಇವನು ಅಲ್ಲಿ ಹೋದಾಗ ಒಂದು ಅದು ಕಾಫಿನ್ ಓಪನ್ ಆಗಿರುತ್ತೆ, ಒಂದು ಸ್ಕಲ್ ಇರುತ್ತೆ. ಆ ಸ್ಕಲ್ಲಲ್ಲಿ ಪೂರ್ತಿ ಕೂದಲು ಬೆಳ್ಕೊಂಡು ಆ ಬಾಕ್ಸ್ ಒಳಗೆ ಬರೀ ಕೂದಲುಗಳು ಮತ್ತು ಸ್ಕಲ್ ಮಾತ್ರ ಇರುತ್ತೆ. ಅದನ್ನು ನೋಡ್ತಾನೆ, ವರದಿ ಮಾಡ್ತಾನೆ. ಎಷ್ಟೋ ವರ್ಷಗಳಾದಮೇಲೆ ಆಮೇಲೆ ಅವನು ಕಾರಣ ಹುಡುಕ್ತಾ ಹೋಗ್ತಾನೆ. ಒಂದು ಹುಚ್ಚು ನಾಯಿ ಕಚ್ಚಿ ಆ ಹುಡುಗಿ, ದೊಡ್ಡ ಒಬ್ಬ ಶ್ರೀಮಂತನ ಮಗಳು, ಹುಚ್ಚು ನಾಯಿ ಕಚ್ಚಿ ತೀರೋಗಿರ್ತಾಳೆ. ಅವಳ ಮೃತದೇಹವನ್ನು ಅದರೊಳಗೆ ಹಾಕಿರ್ತಾಳೆ. ಆದರೆ ಆ ಸ್ಕಲ್ಲಿಂದ ಕೂದಲು ಬೆಳೆದು ಇಡೀ ಆ ಪೆಟ್ಟಿಗೆ ತುಂಬ ಕೂದಲಿನ ದೊಡ್ಡ ರಾಶಿ ಆಗಿರುತ್ತೆ ಅನ್ನೋದು ನೋಡಿರ್ತಾನೆ. ಆಮೇಲೆ ಪ್ರಪಂಚದ ಬಹಳ ಅತ್ಯುತ್ತಮ ಕತೆ, ಬಹುಶಃ ಅದು ನಂಗೆಲ್ಲ ಕನ್ಫ್ಯೂಸ್ ಆಗಿಬಿಟ್ಟಿದೆ ಎಲ್ಲ ಕಾದಂಬರಿಗಳನ್ನು ಓದಿ. ಲವ್ ಇನ್ ದ ಟೈಮ್ಸ್ ಆಫ್ ಕಾಲರಾ, ಇಸ್ಮಾಯಿಲ್ ಯಾರಾದರೂ ಹೇಳಬೇಕು, ಹೌದಾ ಆ ಕಾದಂಬರಿ ಬರುತ್ತೆ. ಹಾಗಾಗಿ ತುಂಬ ಮಂದಿ, ನೀವು ಸಮೀಕ್ಷೆಗೆ ಹೋದವ್ರು ಬರೀ ಸಮೀಕ್ಷೆ ಮಾಡ್ಕೊಂಬರ್ಬಾರ್ದಾ, ನೀವು ಯಾಕೆ ಅದ್ರ ಬಗ್ಗೆ ಯೋಚನೆ ಮಾಡ್ತೀರಾ ಏನಂತ. ಆ ಕಾಲದಲ್ಲಿ ಇರಲಿಲ್ಲ ಅವರು ಅದ್ರ ಬಗ್ಗೆ ಪ್ರಶ್ನೆ ಕೇಳೋರು ಹೆಮಿಂಗೇನು ಓದಿಲ್ಲ, ಕುವೆಂಪುನೂ ಓದಿಲ್ಲ, ಲಂಕೇಶರನ್ನು ಓದಿಲ್ಲ, ಯಾರನ್ನೂ ಓದಿಲ್ಲ, ಬರೀ ಅಜೆಂಡಾಗಳನ್ನು ಮಾತ್ರ ಓದ್ಕೊಂಬಂದಿರೋರು ಆ ಥರದ ಪ್ರಶ್ನೆಗಳನ್ನು ನಮ್ಮ ಮುಂದೆ ಎಸಿತಾ ಇರ್ತಾರೆ. ಸಮೀಕ್ಷೆಗೆ ಹೋದವರು, ನೀವು ಯಾಕೆ ಸಮೀಕ್ಷೆಯನ್ನು ರಿಪೋರ್ಟಲ್ಲಿ ಮಾತ್ರ ಹೇಳಬೇಕು, ಆ ಕುರಿತು ನೀವು ಓಪನ್ ಆಗಿ ಯಾಕೆ ಮಾತಾಡೋದು, ಇದು ಸುಪ್ರೀಂ ಕೋರ್ಟ್ದು ಏನು ಇದರ ಉಲ್ಲಂಘನೆ ಆಗುತ್ತೆ, ಅದರ ಉಲ್ಲಂಘನೆ ಆಗುತ್ತೆ ಅಂತ ನಮ್ಮ ಹತ್ರನೇ ಓಡ್ಬಿಡ್ತಾರೆ. ಯಾಕೆಂದರೆ ಅವರು ಏನನ್ನೂ ಓದಿರಲ್ಲ, ಸಾಹಿತ್ಯವನ್ನಲ್ಲ, ಸಾಹಿತ್ಯಕ್ಕೆ ಸಂಬಂಧಪಟ್ಟ ಏನನ್ನೂ ಓದಿರಲ್ಲ, ಬರೀ ಕಡತಗಳನ್ನು ಮತ್ತು ಊಹಾಪೋಹಗಳನ್ನು ಮಾತ್ರ ಓದಿ ಕಮೆಂಟ್ ಮಾಡ್ತಾ ಇರ್ತಾರೆ. ಅದು ಒಂದು ಕತೆ. ಆ ಥರ ಬಹಳಷ್ಟು ಕತೆಗಳಿದೆ. ಯಾರು ತೇಜಸ್ವಿ ಅವರು ಮೀನು ಹಿಡಿಯೋಕ್ಕೆ ಹೋದಾಗ ಬರೀ ಯಾಕೆ ಮೀನು ಹಿಡಿಲಿಲ್ಲ, ಅವ್ರು ಬಂದು ಯಾಕೆ ಕಾದಂಬರಿ ಬರೆದ್ರು ಅಂತ ಕೇಳುವಂಥ ಪರಿಸ್ಥಿತಿಯಲ್ಲಿ ನಾವು ಬದುಕ್ತಾ ಇದ್ದೀವಿ. ಏನು ಮಾಡೋಕ್ಕಾಗುತ್ತೆ, ನಮ್ಮ ಕಾಲದ ದುರಂತ. ಗುರುಪ್ರಸಾದ್ ಕಂಟಲಗೆರೆ ಭಾಳ ದೂರದ ತುಮಕೂರಿಂದ ತಡವಾಗಿ ಬಂದು ತಲುಪಿದ್ದಾರೆ. ಈಗ ಅವರು ಶಿಕ್ಷಕನಾಗಿ ಸಮೀಕ್ಷೆಯಲ್ಲಿ ಭಾಗವಹಿಸಿದಾಗ ಅವರಿಗೆ ಆದ ಘಟನೆಗಳು, ನಮಗೆ ಇನ್ನೂ ಅದ್ರ ಬಗ್ಗೆ ಚರ್ಚೆ ಮಾಡೋಕ್ಕೆ ಅವರು ಸಮಯನೇ ಕೊಟ್ಟಿಲ್ಲ, ನಾವು ಮಾತಾಡೋಣ ಅಂತ. ಅವ್ರು ಏನು ಹೇಳ್ತಾರೆ ಅಂತ ನನಗೂ ಕೂಡ ಕುತೂಹಲ ಇದೆ. ಗುರುಪ್ರಸಾದ್ ನಮಸ್ತೆ. ಹೆಚ್ಚು ಕಡಿಮೆ ನಾನು ಮಾಡಿದ ಸಮೀಕ್ಷೆ
ನನ್ನಂಗೆ ಇತ್ತು. ಅಂದರೆ ನಾನು ಹೆಂಗಿಲ್ಲಿ ಬೆಸ್ಟ್ ಬಿದ್ದಿದ್ದೀನೋ ಹಂಗೆ ಇತ್ತು ನಾನು ಮಾಡಿದ ಸಮೀಕ್ಷೆ. ಕೇಳಿಸ್ತಿದೆಯಲ್ಲ? ಒಂದು ನಮ್ಮ ಇಲಾಖೆ ಟಾರ್ಗೆಟ್ ಕೊಟ್ಟಿರ್ತಿತ್ತು. ಒಂದು ಈ ಟೈಮಿಂದ ಈ ಟೈಮ್ಗೆ ಇಷ್ಟು ಟಾರ್ಗೆಟ್ ರೀಚ್ ಮಾಡಬೇಕು, ಈ ಒಂದು ದಿನದ 1000 ಅಥವಾ 100 ಅಥವಾ 20 ಮನೆ ಸಮೀಕ್ಷೆ ಮಾಡಬೇಕು ಅಂತ. ಇಲ್ಲಿ 3 ಗಂಟೆಗೆ ನಾನು ಇಲ್ಲಿ ಬರಬೇಕು. ಆದರೆ ನಾನು ಒಂದು ಮನೆಗೆ ನಾನು ಸಮೀಕ್ಷೆ ಮಾಡೋಕ್ಕೆ ಅಂತ ಒಂದು ಮನೆಗೆ ಹೋಗಿ ನಾನು ಇಷ್ಟೊತ್ತಿಗೆ ಬರ್ತೀನಿ ಅಂತ ಹೋದರೆ ಅವ್ರು ನನಗೆ ಆಧಾರ್ ಕಾರ್ಡ್ ಒದಗಿಸ್ತಿತ್ತು, ರೇಷನ್ ಕಾರ್ಡ್ ಒದಗಿಸ್ತಿತ್ತು, ನನ್ನಂತೆಯೇ ಇತ್ತು. ಇಲ್ಲಿ ಟಾರ್ಗೆಟ್ ಕೊಟ್ಟರೆ 3 ಗಂಟೆಗೆ ರೀಚ್ ಆಗಬೇಕು ಅನ್ನೋದು ಒಂದು ಇಲಾಖೆ ಕೂಡ ನಿಯಮ ಆಗಿದ್ದರೆ, ಎರಡನೇದು ನಾನು ನಿಮ್ಮಂತೆ ಬಂದು ಕೂತಿರೋ ಒಬ್ಬ ಸಮೀಕ್ಷೆದಾರ ನಾನೇ ಆಗಿದ್ದರೆ ನಾನೀಗ ಹೆಂಗೆ ಬಂದೆ ನೋಡಿ ಸ್ವಲ್ಪ ಲೇಟಾಗಿ, ಹಂಗೆ ನಾನು ಹೋದಾಗ ಒಂದು ಮನೆಗೆ 10 ಬಾರಿ ಹೋಗ್ಬೇಕಾಗಿ ಬಂದಿತ್ತು ಒಂದೇ ಸಲ. ಅಂದರೆ ಸಮೀಕ್ಷೆ ಅನ್ನೋದು ಡಿಫ್ರೆಂಟ್ ಇತ್ತು. ಕೆಲವು ತುಂಬ ಕಾರ್ಮಿಕ ಮತ್ತು ದಲಿತ ತುಂಬ ಬೆಳಗ್ಗೆದ್ದು ಸಾಯಂಕಾಲ ತನಕ ಕೂಲಿ ಮಾಡ್ಕೊಂಬರೋ ಅಂಥ ಜನ ಸ್ಪಂದಿಸ್ತಿದ್ದ ಬಗೆಗೂ ನಾನು ಮಾಡಿದಂಥ ಜಾಗದಲ್ಲಿ ಹೊಟ್ಟೆತುಂಬದವರಿದ್ದಂಥ ಜಾಗ ಸ್ಪಂದಿಸಿದ ಬಗ್ಗೆನೂ ಹಿಂಗೆ ಇತ್ತು. ಅವರು ನಾನು ಹೋಗಿ ಒಂದು ಸಲ ಕೇಳಿದರೆ ಒಂದು ಮನೆಗೆ 10 ಸಲ ಹೋಗ್ಬೇಕಾಗಿತ್ತು. ನಾನು ಒಂದೇ ಸಲ ಕೊಡ್ಲಾರ ಅವ್ರಿಗೆ ಇದ್ರ ಬಗ್ಗೆ ಇಂಟ್ರೆಸ್ಟ್ ಇರಲಿಲ್ಲ ಅವರಿಗೆ. ನಾನು ಒಂದು ಗ್ರಾಮೀಣ ಪ್ರದೇಶದಲ್ಲಿ ಮಾಡಿರೂ ಕೂಡ ಒಂದು ಅಪ್ಪರ್ ಕ್ಲಾಸ್ ಏನೋ ವರ್ಗ ಇದ್ದಂಥ ಜಾಗದಲ್ಲಿ ಅವ್ರಿಗೆ ಈ ಪಕ್ಷಗಳ ಇದೇನೋ ಇತ್ತು. ಅವ್ರಿಗೆಲ್ಲ ಅವರು ಒಂದು ಫೀಡೆಡ್ ಆಗಿದ್ರು ಅವ್ರು ನಾನು ಹೋದಾಗ ನಾಳೆ ಬರ್ರಿ ಬರ್ರಿ ಅವರಿಲ್ಲ ಇವರಿಲ್ಲ ಈ ಥರದ ಒಂದು ಉದಾಸೀನ ಮನೋಭಾವ ಇತ್ತು. ಸೊ ನಾನು ಹೆಂಗೆ ಬೆಸ್ಟ್ ಬಿದ್ದಿದ್ದೀನೋ ಹಂಗೆಯೇ ಅಲ್ಲಿಗೆ ಬರೋ ಅಂಥ ಸಮೀಕ್ಷೆದಾರನ ಹೊಲದ ಕೆಲಸನೋ ಮತ್ತೊಂದು ಮಾಡ್ಕೊಂಬರೋನು ಕೂಡ ಹಿಂಗೆ ಬರ್ತಾ ಇದ್ದ. ಆದರೆ ನಾನು ಈ ಟಾರ್ಗೆಟ್ನ ರೀಚ್ ಮಾಡೋಕ್ಕಾಗ್ತಿರ್ಲಿಲ್ಲ. ಈ ಥರದ್ದು ಒಂದು ಅನುಭವ ನನಗಾಯಿತು ಅಂತ. ಮತ್ತು ನನಗೆ ಭಾಳ ಮುಖ್ಯವಾಗಿ ನೆನಪಾಗೋದೇನಂತಂದರೆ, ಅಂಬೇಡ್ಕರ್ ಅವರು ಒಂದು ಮಾತು ಹೇಳ್ತಾರೆ. ಏನಂತ, ಅವರು ನಗರೀಕರಣಕ್ಕೆ ಹೆಚ್ಚು ಒತ್ತು ಕೊಟ್ಟದ್ದು ನಮಗೆಲ್ಲ ಗೊತ್ತಿದೆ. ನನ್ನಂಥ ಒಬ್ಬ ಸಿ ಗ್ರೇಡ್ ಹುದ್ದೆನಲ್ಲಿ ಕೆಲಸ ಮಾಡೋ ಅಂಥವನು, ಅಂದರೆ ಈ ಪ್ರಾಥಮಿಕ ಶಾಲಾ ಶಿಕ್ಷಕ ಈ ಥರದ ಹುದ್ದೆ ನಿರ್ವಹಿಸೋ ಅಂಥವ್ರೆ ಬಹುತೇಕ ದೇಶದ ಗಣತಿಗಳನ್ನೆಲ್ಲ ಮಾಡೋ ಅಂಥವ್ರು ನನ್ನಂಥ ಇವರಿಗೆ ಕೊಡ್ಬೋದಾದಂಥ ಚೂರುಪಾರ ದುಡ್ಡಿನಿಂದ ಮಾಡಿಸ್ಕೊಬೋದು ಅನ್ನೋದು ಒಂದಿದೆ. ಸೊ ಹಂಗಾಗಿ ನಾನು ಕೂಡ ಹಂಗೆ ಹೋದಾಗ ಅಂಬೇಡ್ಕರ್ ಹೇಳಿದಂಥ ಮಾತು ಯಾವಾಗಲೂ ನೆನಪಾಗುತ್ತೆ. ಯಾಕಂತಂದರೆ ಅವ್ರ ನಗರೀಕರಣವನ್ನು ಈ ನನ್ನ ವರ್ಗಗಳು ನಗರದಲ್ಲಿ ಸಿಟಿ ಕೇಂದ್ರದಲ್ಲಿ ಕೆಲಸ ಮಾಡಬೇಕು ಅಂತ. ನಾನೊಬ್ಬ ನೌಕರಿ ಪಡೆದು ಊರಿಗೋಗಿ ಕೆಲಸ ಮಾಡೋದು ಒಂದೇ, ಏನೂ ನೌಕರಿ ಇಲ್ದಲೇ ಅದೇ ಊರಿನಲ್ಲಿ ಕುಲವಾಡಿಕೆ ಮಾಡ್ಕೊಂಡು ಅದೇ ಚಾಕರಿ ಮಾಡ್ಕೊಂಡು ಇರೋ ಅಂಥ ಇನ್ನೊಬ್ಬ ದಲಿತ ಅದೇ ಕುಟುಂಬದವನು ಒಂದೇನೆ ಅಂತ ನನಗನ್ನಿಸ್ತದೆ. ಯಾಕಂತಂದರೆ ನಾನಲ್ಲಿ 16 ವರ್ಷ ಒಂದೇ ಊರಿನಲ್ಲಿ ಕೆಲಸ ಮಾಡೋ ಅಂಥವನು ಆ ಊರಿನ ಬೇರೆ ಯಾವುದೇ ಸರ್ಕಾರಿ ನೌಕರನಿಗೆ ಬೇರೆ ಬೇರೆ ಸ್ಥಳದಲ್ಲಿ ಕೆಲಸ ಮಾಡೋ ಅಂಥವನಿಗೆ ಅವನ ಜಾತಿ ವರ್ಗ ಇದು ಯಾವುದು ಮುಖ್ಯ ಆಗಿರಲ್ಲ. ಆದರೆ ಒಂದು ಊರಿನಲ್ಲಿ ಹಳ್ಳಿನಲ್ಲಿ ಕೆಲಸ ಮಾಡೋ ಅಂಥ ಮೇಷ್ಟ್ರನ್ನ ಆ ಊರಿನವ್ರು ಮೊದಲು ಪತ್ತೆ ಹಚ್ಕೊಳೋದೇ ಅವನ ಹಿನ್ನೆಲೆ ಏನು, ಅವ್ನ ಮದುವೆ ಆಗದಲ್ಲೇ ಬಂದಿದ್ರೆ ಇವ್ನು ನಮ್ಮ ಜಾತಿನಾಗಿದ್ದರೆ ಇವ್ನಿಗೆ ಹೆಣ್ಣು ತೋರಿಸ್ಬೋದಾ, ಈ ಥರದ್ದೆಲ್ಲ ಇರ್ತದೆ. ಸೊ ನಾನು ಅಲ್ಲಿಗೆ ಹೋದಾಗ ಮೊದಲು ಆ ಊರನ್ನ ಅಲ್ಲಿ ಯಾವುದೋ ಒಂದು ಊರನ್ನ ನಾನು ಯಾವುದೋ ಒಂದು ಜಾತಿಗೆ ಸೇರಿರ್ತೀನಲ್ಲ, ಆ ಊರಿನ 16 ಜಾತಿ ಒಳಗಡೆ ನನ್ನೊಬ್ಬನಾಗ ಅವ್ರು ನೋಡ್ತಾ ಇರ್ತದೆ. ನಾನು ಇಂಥದ್ದು ಸಮೀಕ್ಷೆ ಮಾಡೋಕ್ಕೆ ಹೋದಾಗ ಏನಾಗುತ್ತೆ ಅಂತಂದರೆ, ಅನೇಕ ಸಲ ಒಂದೊಂದು ಸಲ ಈ ಸಲ ಒಂದು ಫಾರ್ ಚೇಂಜ್ ಅಂತ ಒಂದು ಚೂರು ಚೇಂಜ್ ಆಗಿತ್ತು. ಒಂದು ಬೇರೆ ಪ್ಲೇಸ್ನಲ್ಲಿ ಏನಾದ್ರು ಕೆಲಸ ಮಾಡ್ತಾಯಿದ್ರೆ ನಾವು ನಮ್ಮ ಟೋಪಿ ಬಟ್ಟೆ ಇಂಥವುಗಳನ್ನೆಲ್ಲ ನೋಡಿದಾಗ ಆ ಊರಿನವ್ರಿಗೆ ಒಂದೊಂದು ಸಲ ಗೊತ್ತಾಗಿರಲ್ಲ. ಅನೇಕ ಸಲ ಸಸ್ಪೆಕ್ಟೆಡ್ ಆಗಿರ್ತದೆ ನಮ್ಮ ಜಾತಿಗಳು. ಇದಕ್ಕಿಂತ ಹಿಂದೆ ನಡೆದಂಥ ಒಂದು ಗಣತಿ ಇತ್ತಲ್ಲ, ಏನೋ ಸಾಮಾಜಿಕ ಇನ್ನೊಂದು ಯಾವುದೋ ಗಣತಿ ಇತ್ತು. ಆ ಸಮಸ್ಯೆನಲ್ಲಿ ನಾವು ಬೇರೆ ಬೇರೆ ಪತ್ರಿಕೆನಲ್ಲಿ ಓದ್ಕೊಂಡಾಗ ಅಲ್ಲಿ ಬೇರೆ ಥರದ ಅನುಭವಗಳು ಇಳ್ಕೊಂಡಿದ್ದು. ಇವರು ಹಿಂದ್ಗಡೆಯಿಂದ ಫಾಲೋ ಮಾಡ್ಕೊಂಬಿಟ್ಟು ಬಂದು, ಸ್ವಾಮಿ ನಾವು ಅಲ್ಲಿ ಹೇಳಿದಂಥ ಜಾತಿ ಅದಾಗಿರಲಿಲ್ಲ, ಸೊ ನಮ್ಮ ಜಾತಿ ಇಂಥದ್ದಿದೆ, ನೀವು ಬದಲಾಯಿಸಿ ಬರ್ಕೊಬೇಕು ಈ ಥರದ್ದು. ಆದರೆ ನಾನೊಬ್ಬ ಸಮೀಕ್ಷಾದಾರನಿಗೂ ಒಂದು ಜಾತಿ ಇರ್ತದಲ್ಲ, ಆ ಸಮೀಕ್ಷಾದಾರ ನಾನು ಅಲ್ಲಿ ಹೋದಾಗ ನಾನು 64 ಪ್ರಶ್ನೆಗಳಿಗೆ ಅವ್ರ ಹತ್ರ ಉತ್ತರ ಪಡ್ಕೊಬೇಕು. ಅದು ಯಾಂತ್ರಿಕವಾದ ಪ್ರಶ್ನೆ, ನಮ್ಮ ಇಲಾಖೆ ಸೆಟ್ ಮಾಡಿಕೊಡೋ ಅಂತ ಯಾಂತ್ರಿಕವಾದ 64 ಪ್ರಶ್ನೆಗಳಿರ್ತದೆ. ಈ 64 ಪ್ರಶ್ನೆಗೂ 64 ವಿದ್ಯೆಗಳಿಗೂ ಏನಾದರೂ ಕನೆಕ್ಷನ್ ಇದೆ? 64 ಪ್ರಶ್ನೆಗಳಿರ್ತದೆ. ನಮ್ಮ ಸರ್ಕಾರ ಇಲಾಖೆ ನಿಗದಿಪಡಿಸೋ ಅಂತ ಅದು ಪ್ರಶ್ನೋತ್ತರ ಥರ ಇರೋದಿಲ್ಲ. ಒಂದು ಊರಿನಲ್ಲಿ ಕೆಲಸ ಮಾಡಬೇಕಾದ್ರೆ 64 ಪ್ರಶ್ನೆಗಳನ್ನ, ನಿನ್ನ ಕುರಿ ಎಷ್ಟು, ಕೋಳಿ ಎಷ್ಟು, ಆಡೆಷ್ಟು, ನಿನಗೆ ಮಕ್ಕಳೆಷ್ಟು, ನಿನಗೆ ರೇಷನ್ ಕಾರ್ಡ್ ಇದೆಯಾ, ನೀನು ಒಡವೆ ಹಾಕೊಂಡು ನಿಮ್ಮ ಮನೇಲಿ ಒಡವೆ ಎಷ್ಟಿದೆ, ಈ ಥರದ್ದೆಲ್ಲ ಕೇಳಬೇಕು ನಾನು. ಆಮೇಲೆ ನಿನ್ನ ಮಕ್ಕಳೆಷ್ಟು, ಅವ್ರು ಭಾಗ ಆಗಿದ್ದಾರೆ, ಅವರೆಲ್ಲಿದ್ದಾರೆ, ಇದು ಒಂದು ನನಗೂ ಸಮೀಕ್ಷೆ ಮಾಡೋ ನನಗೂ ಮತ್ತು ಸಮೀಕ್ಷೆಗೆ ಒಳಪಡ ಅಂತ ಅವನಿಗೂ ಕೇವಲ ಒಂದು ಪ್ರಶ್ನೋತ್ತರವಾಗಿ ಮಾತ್ರ ಒಂದು ಅವಿನಾಭಾವ ಸಂಬಂಧ, ಸುಮಾರು 1 ಗಂಟೆ 1.5 ಗಂಟೆ ನಾನು ಅವ್ರ ಜೊತೆ ಇರಬೇಕಾಗತ್ತೆ. ಆ ಅವಿನಾಭಾವ ಸಂಬಂಧ ಏರ್ಪಟ್ಟಾಗ ಅವರು ಅನೇಕ ಸಲ ನನಗೆ ನನ್ನಂಥ ವರ್ಗದಿಂದ ಬಂದವನಿಗೆ ಹಳ್ಳಿನಲ್ಲಿ ಕೆಲಸ ಮಾಡಬೇಕಾದ್ರೆ ಒಳಗೆ ಬನ್ನಿ ಸಾರ್ ಅಂತ ಅನೇಕರು ಕರೆಯೋರಿರ್ತಾರೆ, ಕರೆಯದಲ್ಲೇ ಇರೋರು ಇರ್ತಾರೆ. ಅಕಸ್ಮಾತ್ ಅವ್ರು ಕರೆದ್ರು ಅಂತ ನಾನು ಒಳಗಡೆ ಹೋಗ್ಬೇಕಾದ್ರೆ ನನ್ಗಳಿಗೆ ಒಂದು ಎಚ್ಚರಿಕೆ ಮೂಡ್ತಾ ಇರ್ತದೆ. ಆಲ್ಮೋಸ್ಟ್ ನಾವು ಯಾರು ಒಳಗಡೆ ಹೋಗೋದಿಲ್ಲ. ಹೊರಗಡೆ ನಾನು ಸರ್ಕಾರಿ ಅಧಿಕಾರಿ, ಹೊರಗಡೆ ನಿಂತ್ಕೊಂಡು ನಾನು ಮಾಡ್ತೀನಿ. ಹಳ್ಳಿನಲ್ಲಿ ಇದು ಯಾವುದೂ ಹೋಗಿಲ್ಲ, ಹಂಗೆ ಇದೆ.
ಸೊ ಒಂದು ಮನೆಯವರು ನನ್ನ ಹುಡ್ಕೊಂಬಂದು ಬನ್ನಿ ಅವ್ರಿಗೆ ಭಾಳ ಆಸಕ್ತಿ ಇತ್ತು, ಈ ಸಮೀಕ್ಷೆಯಲ್ಲಿ ನಾನು ಪಾರ್ಟಿಸಿಪೇಟ್ ಮಾಡಿ ನನ್ನ ಜಾತಿನ ನಮೂದಿಸಬೇಕು, ಈ ಥರದ್ದೆಲ್ಲ ಇತ್ತು. ನಾನು ಯಾವುದೋ ಮನೆ ಹತ್ರ ಇದ್ದಂಥ ನನ್ನನ್ನು ಬಂದು ಬನ್ನಿ ಸರ್ ಅಂತೇಳಿ ನನ್ನ ಖುದ್ದು ಕರ್ಕೊಂಡು ಹೋದರು. ಅವ್ರ ಹಾಸ್ಪಿಟಾಲಿಟಿ ನನಗೆ ಭಾಳ ಒಂಥರ ಇದು ಬಂತು. ಸರ್ ಇಲ್ಲೇ ಕೊಡಿ, ಚೇರ್ ಕೊಡಿ, ಆಚೆಲ್ಲೇ ಕೂತ್ಕೊಂತೀರಿ, ಇಲ್ಲೇ ಹೇಳಿ, ಇಲ್ಲೇ ಗಾಳಿ ಬೆಳಕಿದೆ, ನೆಟ್ವರ್ಕಲ್ಲಿ ಇಲ್ಲೇ ಚೆನ್ನಾಗಿ ಸಿಗುತ್ತೆ ಅಂತ. ಬನ್ನಿ ಸರ್ ಅಂತೇಳಿ ಒಳಗಡೆ ಕರ್ಕೊಂಡು ಕೂರಿಸ್ಕೊಂಡ್ರು. ನಾನು ಕೇಳಿದಂಥ ಅಷ್ಟೂ ಪ್ರಶ್ನೆಗಳಿಗೆ ಉತ್ತರ ಹೇಳುವುದರೊಳಗಡೆ ನನಗೂ ಅವ್ರಿಗೊಂದು ಅವಿನಾಭಾವ ಸಂಬಂಧ ಉಂಟಾಗಿತ್ತು. ನಂದೇನೋ ಒಂದು ಕಥನಗಾರಿಕೆ ಮತ್ತು ನಾನು ಅಪ್ರೋಚ್ ಮಾಡೋ ರೀತಿ ಏನೋ ಒಂದು ಬೇರೆ ಥರದೊಂದು ಕನೆಕ್ಟಿವಿಟಿ ಆಗೋಯಿತು. ಅಷ್ಟು ಪ್ರಶ್ನೆ ಕೇಳೋ ಅವ್ರು ನನಗಿದ್ದಾರೆ ಒಂದು ಬೇರೆ ಥರದ ಒಂದು ಭಾವನೆ ಬಂದಿದೆ. ನಾನೀಗ ಅವನಿಗೆ ನನ್ನ ಜಾತಿನ ಕೇಳಿಬಿಟ್ಟಿದ್ದಾರೆ ಅವರು. ನಾನೀಗ ನನ್ನ ನಿಜ ಜಾತಿಯನ್ನು ಹೇಳಿ ಅವನ ನಂಬಿಕೆಗೆ ಅಥವಾ ಅವನೇನೋ ನನ್ನ ದಿರಿಸಿನಿಂದಾಗಿ ಅವನೇನೋ ನನ್ನ ಗೌರವ ಏನೋ ಬೇರೆ ಥರ ನೋಡಿರ್ತಾನಲ್ಲ, ನಾನು ಅವನಿಗೆ ನನ್ನ ನಿಜ ಜಾತಿ ಹೇಳಿಬಿಟ್ರೆ ಅವನೊಳಗಡೆ ಎಂಥ ಒಂದು ತಲ್ಲಣ ಆಗ್ಬೋದು ಅಂತ ಆ ಸ್ಫೋಟ. ನಾನು ಅಕಸ್ಮಾತ್ ನಂಗಂತೇಳಿ ನಾನು ಸುಳ್ಳು ಹೇಳಿ ಆಚೆ ಬರಲಾರೆ. ಈ ಥರದ ಅನೇಕ ಬಿಕ್ಕಟ್ಟುಗಳನ್ನ ನನ್ನ ಸಮೀಕ್ಷೆ ನನಗೆ ಎದುರುಕೊಟ್ಟಿದೆ. ನೀವು ಓದಿರ್ಬೋದು, ಭಾಳಷ್ಟು ಜನ ಓದಿರ್ತೀರ. ಅಣ್ಣಯ್ಯನ ಮಾನವಶಾಸ್ತ್ರ ಅಂತ ಹೇಳಿ A.K. ರಾಮಾನುಜಮ್ ಅವ್ರದ್ದು ಒಂದು ಕತೆ ಇದೆ. ಓದಿರೋದಿದ್ರೆ ಓದಿ. ಅಣ್ಣಯ್ಯ ಸಾಮಾನ್ಯ ಅಣ್ಣಯ್ಯ ಅವರು ಆಂಥ್ರೋಪಾಲಜಿ ಎಲ್ಲ ಓದಿ ಪ್ರೊಫೆಸರ್ ಆಗಿ ಬಹುಶಃ ಹೊರದೇಶದಲ್ಲಿ ಶಿಕಾಗೋದಲ್ಲೋ ಅಥವಾ ಬೇರೆ ದೇಶದಲ್ಲಿ ಆಂಥ್ರೋಪಾಲಜಿಸ್ಟ್ ಆಗಿ ಇರ್ತಾರೆ. ಅವರು ಅವರ ಸ್ಟೂಡೆಂಟನ್ನು ಭಾರತಕ್ಕೆ ಹೋಗಿ ಭಾರತದಲ್ಲಿ ಅಲ್ಲಿನ ಡೆತ್ ರಿಚುವಲ್ಸ್ ಬಗ್ಗೆ ಅದ್ರ ರಿಸರ್ಚ್ ಮಾಡಿ ಅಂತ ಹೇಳಿ, ಅಧ್ಯಯನ ಮಾಡಿ ಅಂತ ಹೇಳಿ ಭಾರತಕ್ಕೆ ಕಳಿಸ್ತಾರೆ. ವಿದ್ಯಾರ್ಥಿಗಳು ಇಲ್ಲಿಗೆ ಬರ್ತಾರೆ. ಇಲ್ಲಿಗೆ ಬಂದು ಒಂದು ಹಳ್ಳಿಗೆ ಹೋಗ್ತಾರೆ. ಹಳ್ಳಿಯಲ್ಲಿ ಒಂದು ಸಾವು ಸಂಭವಿಸಿರುತ್ತೆ. ಆ ಸಾವಿನ ಬಗ್ಗೆ ಎಲ್ಲ ರಿಚುವಲ್ಸ್ ಎಲ್ಲ ಅವರು ಮಾತಾಡ್ತಾ ಇರುವಾಗ ಅವರಿಗೆ ನನಗೆ ಕೆಲವು ನೆನಪುಗಳು ಸರಿ ಆಗ್ತಾ ಇಲ್ಲ, ಕಥೆಗಳು ನಿಮಗೆ ಗೊತ್ತಾಗುತ್ತೆ. ಅವರಿಗೆ ಗೊತ್ತಾಗುತ್ತೆ ಅದು ಈ ಪ್ರೊಫೆಸರ್ದು ಮನೆಯಲ್ಲಿ ನಡೀತಾ ಇರುವ ಒಂದು ಸಾವಿನ ಒಂದು ರಿಚುವಲ್ಸ್ಗಳು, ಸಂಪ್ರದಾಯಗಳು ನಡೀತಾ ಇರುತ್ತೆ ಅಂತ ಅವರಿಗೆ ನಿಧಾನಕ್ಕೆ ಅದೆಷ್ಟು ಕ್ರೂಯಲ್ ಆಗಿದೆ, ಅದು ಹೆಂಗಾಗಿದೆ, ಎಷ್ಟು ಕೆಟ್ಟದಾಗಿದೆ, ಎಷ್ಟು ಬೇಜಾರಾಗಿದೆ, ಅಲ್ಲಿ ಏನೆಲ್ಲ ನಡೀತಾ ಇದೆ ಅಂತ ಅವರು ಆಂಥ್ರೋಪಾಲಜಿಕಲ್ ಸ್ಟಡಿ, ತಮ್ಮ ಗುರುಗಳ ಸ್ಟಡಿಯನ್ನೇ ಮಾಡ್ತಾ ಇರ್ತಾರೆ. ಅದು ಏಕೆಂದರೆ ನಾವು ಮಾಡುವ ಪ್ರತಿಯೊಂದು ಮಾನವ ಬದುಕಿನ ಅಥವಾ ಬಡತನದ ಯಾವುದೇ ರೀತಿಯ ಸಮೀಕ್ಷೆಗಳನ್ನು ನಾವು ಔಟ್ಸೈಡರ್ ಆಗಿ ಮಾಡೋದಕ್ಕೂ ನಾವು ಕೂಡ ಅದರ ಭಾಗವಾಗಿ ಮಾಡೋದಕ್ಕೂ ಬಹಳಷ್ಟು ವ್ಯತ್ಯಾಸಗಳಿರ್ತವೆ. ಒಬ್ಬ ಲೇಖಕ ಅವನೆಲ್ಲೇ ಹೋಗಲಿ, ಏನೇ ಮಾಡಲಿ, ತಾನೂ ಕೂಡ ಅಲ್ಲಿ ನರಳ್ತಾ ಇರುವ ಅಥವಾ ಅಲ್ಲಿ ಸಂತೋಷ ಪಡ್ತಾ ಇರುವ ಅಥವಾ ಅಲ್ಲಿ ಕೊರಗ್ತಾ ಇರುವ ಒಂದು ಪಾತ್ರದ ಒಂದು ಭಾಗವಾಗಿಯೇ ಆತ ನೋಡ್ತಾ ಇರ್ತಾನೆ. ಹಾಗೆ ನೋಡಿದಾಗ ಮಾತ್ರ ನಮ್ಮ ಬರಹದಲ್ಲಿ ಆ ನೋವುಗಳು ಕೂಡ, ಅದು ಯಾರೇ ಆಗಲಿ, ಯಾವುದೇ ರೀತಿಯ ನೋವಾಗಲಿ ಹಾಗೆ ಬರುತ್ತೆ ಅಂತ ಒಂದು ಬಹಳ ಇವರ ಗುರುಪ್ರಸಾದ್ ಅವರ ಅನುಭವಗಳನ್ನ ಇನ್ನಷ್ಟು ಬಹಳಷ್ಟು ಇದೇ ತರಹದ ಅನುಭವಗಳು ಕೇಳ್ತಾ ಒಂದು ಲೆಕ್ಕದಲ್ಲಿ ನಮ್ಮ ಕುಸುಮಬಾಲೆ ಪಾತ್ರದ ಕಾದಂಬರಿಯಲ್ಲಿ ಬರುವ ಕಾಣೆಯಾದ ಚೆನ್ನ ವಾಪಸ್ಸು ಶಿಕ್ಷಕನಾಗಿ ಬಂದು ಒಂದು ಸಾಮಾಜಿಕ ಸಮೀಕ್ಷೆಯಲ್ಲಿ ಪಾಲ್ಗೊಂಡ್ರೆ ಅವನು ಲೋಕವನ್ನು ನೋಡುವಂತಹ ಆ ದೃಷ್ಟಿಕೋನ ಹೇಗಿರ್ಬೋದು ಅಂತ. ಕಾಣೆಯಾದ ಚೆನ್ನ ಮುಂಬೈಗೆ ಹೋಗಿ ಬರ್ತಾನೆ ಅಂತ ಕಾಯ್ತಾ ಇರ್ತಾರೆ. ಆದರೆ ಅವನ ಕೊಲೆ ಆಗಿರುತ್ತೆ. ಅವನ ಕೊಲೆಯ ಎಲ್ಲೋ ಅದರದ್ದು ಪರಿಮಳ ಬರ್ತಾ ಇರುತ್ತೆ ಅವನು ಸಹ. ಆದರೂ ಅವನು ಬೊಂಬೆಗೆ ಹೋಗಿ ದೊಡ್ಡ ಮನುಷ್ಯ ಆಗಿದ್ದಾನೆ, ದೊಡ್ಡ ಸಾಹುಕಾರ ಆಗಿದ್ದಾನೆ, ಎಲ್ಲ ಲೋಡು ಚಿನ್ನ ಹೊತ್ಕೊಂಡು ನಮ್ಮ ಊರಿಗೆ ಬರ್ತಾನೆ ಅಂತ ಇಡೀ ಊರವರೆಲ್ಲ ಕಾಯ್ತಾ ಇರ್ತಾರೆ. ಅದರ ಅವನ ಕೊಲೆಯಾಗಿ ಹೋಗಿರುತ್ತೆ. ಅಕಸ್ಮಾತ್ ಆ ಚೆನ್ನ ಹೇಗಾದರೂ ಬಂದು ಶಿಕ್ಷಕನಾಗಿ ಸಾಮಾಜಿಕ ಸಮೀಕ್ಷೆಗೆ ಹಳ್ಳಿಯ ಮನೆಗಳಿಗೆ, ಎಲ್ಲ ಜಾತಿಯ ಮನೆಯವರಿಗೆ ಹೋದರೆ ಹೇಗಿರ್ಬೋದು ಅನ್ನೋದನ್ನು ಬಹುಶಃ ನಾವು ಗುರುಪ್ರಸಾದ್ ಅವರ ಇನ್ನಷ್ಟು ಕಥೆಗಳನ್ನು ಕೇಳಿದ್ರೆ ಅನ್ನಿಸ್ಬೋದು. ನೀವೊಂದು ಮಾತು ಹೇಳ್ತಾ ಇದ್ರಿ ನಮಗೆ ಸುಧಾ, ಒಂದು ಊರಿಗೆ ಹೋದ್ರಿ, ಊರಿಗೆ ಹೋದಾಗ ಅಲ್ಲಿ ಮದುವೆ ಬಗ್ಗೆ ಪ್ರಶ್ನೆ ಕೇಳಬೇಕಾಯ್ತು ನೀವು. ಅದಕ್ಕೆ ಉತ್ತರಗಳು ಬಂದಾಗ ನಿಮ್ಮ ಕಣ್ಣುಗಳು ಹೆಂಗೆ ಹೊಳೆಯಕ್ಕೆ ಶುರು ಆದವು, ಹೆಂಗೆ ನೀವು ನಾಚ್ಕೊಂಡ್ರಿ ಅಥವಾ ಅವ್ರು ನಾಚ್ಕೊಂಡ್ರು ಅನ್ನೋದನ್ನು ಹೇಳ್ತಾ ಇದ್ರಿ, ಅದನ್ನು ಹೇಳಿ. ಅದೇ ಸರ್ ಹೇಳಿದ ಪ್ರಶ್ನೆಗಳ ಬಗ್ಗೆನೇ ಹೇಳ್ಬೋದು ಅನಿಸುತ್ತೆ. ಅದರ ಮೊದಲು ಒಂದು ಹೇಳಬೇಕಂದ್ರೆ, ನಾವು ಯಾವುದೇ ಕೆಲಸ ಮಾಡುವಾಗ ಕೂಡ ಗಾಯಗೊಳ್ತಾನೆ ಇರ್ತೇವೆ. ಆದರೆ ಈ ಸುರಕ್ಷಿತ ವಲಯದಲ್ಲಿ ನಾವು ಇರೋದ್ರಿಂದ ನಮ್ಮ ಬೆರಳಿಗಾದ ಗಾಯ ಇದೆ ಅಲ್ವಾ, ಅದು ನಮ್ಮದು ಮಾತ್ರ ಆಗಿರುತ್ತೆ. ಆದರೆ ಏಕಲವ್ಯನ ಬೆರಳಿಗಾದ ಗಾಯದ ಕಥೆ ಇದೆ ಅಲ್ವಾ, ಅದು ನಮ್ಮನ್ನು ಯಾವಾಗಲೂ ಕೂಡ ಕಾಡ್ತಾ ಇರುತ್ತೆ. ಅಂಥ ನೋವನ್ನು, ಸಾಮಾಜಿಕ ನೋವನ್ನು ನಾವು ಎಲ್ಲ ಕಡೆಯಲ್ಲಿ ಕೂಡ ಹುಡುಕ್ತಾ ಇರ್ತೇವೆ ಅಂತ ಅನಿಸುತ್ತೆ. ಅದೇ ಮದುವೆ ಬಗ್ಗೆ ಈ ಒಂದು ಪ್ರಶ್ನೆ ಭಾಳ ಆಸಕ್ತಿದಾಯಕವಾಗಿತ್ತು. ಏನಂದರೆ, ಮದುವೆ ಆಗುವಾಗ ನಿಮಗೆ ವಯಸ್ಸೆಷ್ಟಾಗಿತ್ತು ಅಂತ.
ಅಂದರೆ ಯಾವಾಗ ಮದುವೆ ಆಯಿತು ಅಂತ ಕೇಳಿದರೆ ಅವರಿಗೆ ಮದುವೆ ಆದ ನಂತರದ ಕಷ್ಟದ ದಿನಗಳೆಲ್ಲ ನೆನಪಾಗತ್ತೇನಾ ಅಥವಾ ಸುಖದ ನೆನಪು ಆಗ್ಬೋದು. ಆದರೆ ಇದರಲ್ಲಿ ಮದುವೆ ಆಗುವಾಗ ನಿಮಗೆ ವಯಸ್ಸು ಎಷ್ಟಾಗಿತ್ತು ಅಂತ ಅದನ್ನು ನಾವು ಯಾರನ್ನು ಕೇಳ್ತೇವೆ ಅಂದರೆ, ಅಲ್ಲಿ ಹೋದ ಕೂಡಲೇ ಮನೆಯ ಯಜಮಾನ್ರು ಯಾರು ಅಂತ ಹೇಳಿದರೆ ನಮ್ಮ ರೇಷನ್ ಕಾರ್ಡ್ ಪ್ರಕಾರ ಈಗ ಅಲ್ಲಿರುವ ಹಿರಿಯ ಮಹಿಳಾ ಸದಸ್ಯೆ ಮನೆಯ ಯಜಮಾನ ಆಗಿರ್ತಾಳೆ. ಅದರಿಂದ ಅವರಿಗೆ ನಮ್ಮ ಎದುರು ಚಾರ್ ಹಾಕಿ ಕೊಡಲೇಬೇಕು ಅವರು ಉಳಿದವರೆಲ್ಲ. ಅದು ಕಾರ್ಡಲ್ಲಿ ಇವ್ರ ಹೆಸರಿದೆ ಮೇಡಮ್ ಅಂತ ತಂದು ಕೂರಿಸ್ತಾರೆ. ಅಂದರೆ ಯಜಮಾಂತಿ ಅಂತ ಹೇಳಲ್ಲ ಅವರು, ಆದರೆ ಕಾರ್ಡಲ್ಲಿ ಇವ್ರದ್ದೇ ಹೆಸರಿದೆ ಅಂತ ತಂದು ಕೂರಿಸ್ತಾರೆ. ಆ ಅಜ್ಜಿಯನ್ನು 80 ವರ್ಷ 90 ವರ್ಷ 70 ವರ್ಷ ಆದ ಮಹಿಳೆಯನ್ನು ನಾವು ನಿಮಗೆ ಮದುವೆ ಆಗುವಾಗ ವಯಸ್ಸು ಎಷ್ಟಾಗಿತ್ತು ಅಂತ ಕೇಳ್ತೇವೆ. ಆಗ ನೆರಿಗೆ ಆದ ಚರ್ಮದಲ್ಲೆಲ್ಲ ಒಂದು ಕೆಂಪು ಬಣ್ಣ ಅವರ ಮುಖದಲ್ಲಿ ಕಂಡು ಅವರು ಏನೋ ಆ ಹಿಂದಿನ ಮದುವೆಯಾದ ನೆನಪನ್ನೆಲ್ಲ ಅವರು ಮಾಡ್ಕೊಳ್ತಾ ಇದ್ದದ್ದು ಭಾಳ ಆಸಕ್ತಿದಾಯಕವಾಗಿತ್ತು ಅವರಿಗೆ ಆ ಪ್ರಶ್ನೆ ಕೇಳುವಾಗ. ಒಂದು ಭಾಳ ಇಂಟ್ರೆಸ್ಟಿಂಗ್ ಆದ ಸಂಗತಿ ನಡೀತು ಸರ್. ಒಬ್ಬರು ನಿಮಗೆ ಮದುವೆ ಆಗುವಾಗ ವಯಸ್ಸು ಎಷ್ಟಾಗಿತ್ತು ಅಂತ ಕೇಳಿದೆ, ಅವರು 30 ಆಗಿತ್ತು ಅಂತ ಹೇಳಿದರು. ಮತ್ತು ನಿಮ್ಮ ಗಂಡನಿಗೆ ಎಷ್ಟು ವರ್ಷ ಆಗಿತ್ತು ಅಂತ ಕೇಳಿದೆ, ಆಗ ಅವರು 30 ಆಗಿತ್ತು ಅಂತ ಹೇಳಿದರು. ಮಕ್ಕಳೆಲ್ಲ ಹೀಗೆ ಹೀಗೆ ಮಾಡ್ತಾಯಿದ್ರು ಬೆರಳನ್ನು. ಆಗ ಅವರು 30 ಆಗಿತ್ತು ಅಂತ ಹೇಳಿದರು. ಮತ್ತು ನಾನು ಮೊಬೈಲಲ್ಲಿ ನೀನು ಒತ್ತಬೇಕು ಹೇಳುವಾಗ ಅವ್ರು ನಿಲ್ಲಿ ಮೇಡಮ್, ನಾನು ಸತ್ಯನೇ ಹೇಳ್ತೇನೆ, ಇವ್ರು ಯಾವಾಗಲೂ ನನ್ನ ಹತ್ರ ಸುಳ್ಳು ಹೇಳಿಸ್ತಾರೆ. ನನ್ನ ಗಂಡನಿಗಾಗಿದ್ದು 28 ಮದುವೆ ಆಗುವಾಗ, ನಾನು ಅವರಿಗಿಂತ 2 ವರ್ಷ ದೊಡ್ಡವಳು, ಸತ್ಯ ಹೇಳ್ತೇನೆ ಅಂತ ಹೇಳಿದರು. ನಾನು ನಗ್ತಾ ಹೇಳಿದೆ, ಹೌದು ಗಾಂಧೀಜಿಯ ಹೆಂಡತಿ ಕೂಡ ಅವರಿಗಿಂತ ದೊಡ್ಡವರಾಗಿದ್ರಂತೆ, ಒಳ್ಳೆಯದು ಅಂತ. ಭಾಳ ತಮಾಷೆ ಮಾಡುವವರಾಗಿದ್ದರು ಅವರು. ಅವರ ಮನೆಯಲ್ಲಿ ಇಷ್ಟು ಎತ್ತರದಲ್ಲಿ ಒಂದು ಕೋಳಿಗೂಡನ್ನು ಹಾಕಿಟ್ಟಿದ್ರು. ಕೆಳಗೆ ಕೋಳಿಗೂಡು ನೋಡಿದ್ದೆ ನಾನು, ಇಷ್ಟು ಹೈಟಲ್ಲಿ 6 ಫೀಟ್ ಎತ್ತರದ ಮೇಲೆ ಕೋಳಿಗೂಡು ನೋಡಿರಲಿಲ್ಲ. ಅದಕ್ಕೆ ಪ್ರಾಣಿಗಳು ಸ್ವಲ್ಪ ಕಡಿಮೆ, ನಾವು ಹೋದ ಏರಿಯಾದಲ್ಲಿ ಅದು ಅಂಚಿನಲ್ಲಿದ್ದರಿಂದ ಅಲ್ಲಿ ಅವ್ರ ಮನೆಯಲ್ಲಿ ಪ್ರಾಣಿಗಳಿತ್ತು. ಕೋಳಿ ಇದೆ ಅಲ್ವಾ, ಎಷ್ಟಿದೆ ಅಂತ ತಮಾಷೆ ಮಾಡ್ತಾ ಕೇಳಿದೆ. ಅದಕ್ಕೆ ಅವರು ತುಂಬ ಪ್ರಾಣಿ ಇದೆ ಬರ್ಕೊಳ್ಳಿ, 6 ಕೋಳಿ ಇದೆ, 4 ಹೆಬ್ಬಾವು ಬರ್ಕೊಳ್ಳಿ ಅಂತ ಹೇಳಿದರು. ಅಲ್ಲ ನೀವು ಹೆಬ್ಬಾವು ಸಾಕ್ತೀರಾ ಅಂತ ಕೇಳಿದೆ. ಅವರ ಮಗಳು ಗರ್ಭಿಣಿ ಆಗಿದ್ಲು, ಅಲ್ಲೇ ಕೂತಿದ್ದಾಳೆ, ತುಂಬು ಗರ್ಭಿಣಿ, ಕಾಡಂಚಿನಲ್ಲಿ ಮನೆ ಇದೆ. ಹೆಬ್ಬಾವು ಸಾಕ್ತೀರಾ ಅಂದೆ. ಇಲ್ಲ, ಕೋಳಿ ಸಾಕಿದರೆ ಹೆಬ್ಬಾವು ಫ್ರೀ ಬರ್ತವೆ, ಅವು 4 ಬರ್ತವೆ, 2 ದೊಡ್ಡದು 2 ಸಣ್ಣದು ಅಂತ ಬರ್ಕೊಳ್ಳಿ ಅಂತ ಹೇಳಿದರು. ಅದರ ಏಜ್ ಕೂಡ ಹೇಳ್ತಿದ್ದಾರೆ ಅವರು. ನಾನು ಮತ್ತೆ ಅಲ್ಲ ಈಗ ಮಗುವೆಲ್ಲ ಹುಟ್ಟತ್ತಲ್ವಾ, ಅಂದರೆ ಸಣ್ಣ ಮಗುವೆಲ್ಲ ಬರುತ್ತಲ್ವ, ಇನ್ನು ಸ್ವಲ್ಪ ಜಾಗ್ರತೆ ಇರಬೇಕು ನೀವು ಅಂತ ಹೇಳಿದೆ. ಆ ಮಗಳು ಒಂದು ದೊಡ್ಡ ಕೊಕ್ಕಿ ಥರದ್ದು ಒಂದು ಮರದಂತಂದು ನಂಗೆ ತೋರಿಸಿದ್ರು. ಏನಿಲ್ಲ ಮೇಡಮ್, ಇದರಲ್ಲಿ ಆಚೆ ಎಸಿತೇವೆ ಅದು ಹೋಗುತ್ತೆ ಅಂತ ಹೇಳಿದರು. ಇದು ಪ್ರಶ್ನೆಗಳನ್ನು ಕೇಳುವಾಗ ಆದದ್ದು. ಬಹುಶಃ ಇದನ್ನು ನೀವೇನಾದ್ರು ನಮೂದಿಸಿದರೆ ನಿಮಗೆ ಮೆಮೊ ಬರ್ತಿತ್ತು. ಮನುಷ್ಯರ ಬಗ್ಗೆ ಸಮೀಕ್ಷೆ ಮಾಡಿ ಅಂತಂದರೆ ನೀವು ಹೆಬ್ಬಾವುಗಳ ಶೈಕ್ಷಣಿಕ ಸಾಮಾಜಿಕ ಸಮೀಕ್ಷೆ ಯಾಕೆ ಮಾಡಿದ್ರಿ ಅಂತೇಳಿ ನಿಮಗೆ ಬಹುಶಃ ಮೆಮೊ ಬರ್ತಿತ್ತು. ಹಸೀನಾ, ಈಗ ಈ ಸಮೀಕ್ಷೆ ಅನ್ನೋದು ಅಂದರೆ ಈ ಥರ ಹೊರಗಡೆ ಹೋಗೋದು ಇದೊಂಥರ ಬಿಡುಗಡೆ ಅಲ್ವಾ, ಒಂದು ಮಹಿಳೆಗೆ ಬಿಡುಗಡೆ, 4 ಜನರ ಜೊತೆ ಮಾತನಾಡುವಂಥ ಒಂದು ಸ್ವಾತಂತ್ರ್ಯ, ಕಥೆಗಳನ್ನು ಕಥಾಪ್ರಸಂಗಗಳನ್ನು ಕೇಳುವಂಥ ಒಂದು ಅವಕಾಶ. ಈ ಅವಕಾಶವನ್ನು ನೀವು ಹೇಗೆ ಉಪಯೋಗಿಸಿದ್ರಿ? ಆಮೇಲೆ ನೀವೊಬ್ಬರು ಕಾದಂಬರಿಕಾರ್ತಿ ಆದರೆ, ಒಬ್ಬಳು ಕಥೆಗಾರ್ತಿ ಆದರೆ ನಿಮ್ಮ ಜೀವನ ದೃಷ್ಟಿ ಹೆಂಗೆ ಬದಲಾಗುತ್ತೆ? ಮತ್ತು ಹೊರಗಡೆ ಹೋದಾಗ ಸಾಧಾರಣವಾಗಿ ಇರುತ್ತೆ, ನೀವು ಬಹಳಷ್ಟು ಮುಸಲ್ಮಾನ ಮನೆಗಳಿಗೆ ಹೋಗಿ ಸಮೀಕ್ಷೆ ಮಾಡಿದ್ರಿ, ಅವ್ರು ಇನ್ನೂ ಅಪ್ ಟು ಡೇಟ್ ಆಗಿಲ್ಲ, ಈಗಲೂ ಕೂಡ ಅದೇ ಪದ್ಧತಿ ಇದೆ, ಗಂಡಸರು ಅವ್ರನ್ನ ಈಗಲೂ ಕೂಡ ತಲಾಕ್ ಮತ್ತೆ 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 ತಲಾಕ್ ಕೊಡ್ತಾನೆ ಮದುವೆ ಆಗ್ತಾನೆ ಇರ್ತಾರೆ, ಅವರಿಗೆ ಏನು ಹೊಟ್ಟೆ ತುಂಬ ಮರಿಗಳು ಅಲ್ಲ ಮಕ್ಕಳು ಮನೆಯಲ್ಲಿ ಸಿಕ್ಕಾಬಟ್ಟೆ ಮಕ್ಕಳೇ ತುಂಬಿಕೊಂಡಿರ್ತಾರೆ, ಅವ್ರಿಗೆ ಅದೇ ಕೆಲಸ, ಮಕ್ಕಳು ಬಿಟ್ಟರು ಬೇರೆ ಏನು ಅಲ್ಲಿ ಕೆಲಸ ಕಾರ್ಯಗಳು ನಡೆಯಲ್ಲ ಅನ್ನೋ ಥರದ ಒಂದು ಜನರಲ್ ಪರ್ಸೆಪ್ಷನ್ ಇರುತ್ತೆ. ಅಲ್ಲಿ ಹೋದಾಗ ನೀವು ಇತ್ತೀಚಿನ ಬದುಕನ್ನು ನೋಡಿದವರು, ಮುಸಲ್ಮಾನ ಜಗತ್ತಿನ ಹೆಣ್ಣು ಮಕ್ಕಳ ಅದನ್ನು ಪರಿಸ್ಥಿತಿಯನ್ನು ನೋಡಿದವರು, ಹೇಗೆ ಅಂದರೆ ನಾವು ತಿಳ್ಕೊಂಡಿರೋದೆಲ್ಲ ನಿಜಾನಾ? ಸರ್, ಒಂದು ಬಿಡುಗಡೆ ಅಂತ ನೀವು ಪ್ರಶ್ನೆ ಕೇಳಿದ್ರಿ. ಇದು ರಜೆಯಲ್ಲಿ ಸಮೀಕ್ಷೆ ಬಂದಾಗ ಒಮ್ಮೆ ನಮಗೆಲ್ಲ ತಲೆ ಬಿಸಿ ಆಗಿತ್ತು. ತಾಯಿ ಮನೆಗೆ ರಜೆಲ್ಲಾದರೂ ಹೋಗ್ತಾ ಇದ್ವಿ, ಅದು ಇಲ್ಲಲ್ಲ ಅಂತ ಹೇಳಿ. ಆದರೆ ನನಗೆ 130 ಮನೆಗೆ ಹೋಗಲಿಕ್ಕೆ ಸಿಕ್ತು. ತಾಯಿ ಮನೆ ಅಂದರೆ ಒಂದೇ ಮನೆ ಹೋಗಿ ಬರ್ತಿದ್ದೆ, ಇಲ್ಲಿ 130 ಮನೇಲಿ ಅದೇ ಆತಿಥ್ಯ. ಒಬ್ಬರಂತೂ ನನ್ನ ಡೆಲಿವರಿ ಕತೆ ಕೇಳಿ ಹೇಳಿದರು, ನಾನು ನಿಮ್ಮ ಮನೆ ಹತ್ತಿರ ಇದ್ರೆ ನಾನೇ ನೋಡ್ಕೊಳ್ತಿದ್ನಲ್ಲ ನಿನ್ನ ಮಗುವನ್ನು ಅಂತ ಹೇಳಿ ಅಪ್ಕೊಂಡ್ರು ನನ್ನನ್ನು. ಅದೆಲ್ಲ ಆತ್ಮೀಯತೆ ನನಗೆ ತುಂಬ ವರ್ಷದಿಂದ ಮಿಸ್ ಮಾಡಿಕೊಂಡಿದ್ದೆ. ಹಾಗೆ ಒಂದು ಬಿಡುಗಡೆ ಇದು ಸತ್ಯ ಸರ್. ಮತ್ತು ನಾವು ಹೇಗೆ ಅಂತ ಹೇಳಿದರೆ, ನಾವು ಒಂದು ಕಂಫರ್ಟ್ ಝೋನಲ್ಲಿ ಇರ್ತೀವಿ. ಬೆಳಗ್ಗೆ 7 ತಿಂಡಿ ಮಾಡು, ಮಕ್ಕಳಿಗೆ ಜಡೆ ಕಟ್ಟು, ಶಾಲೆಗೆ ಹೊರಡು, ಮತ್ತು ಸಂಜೆ 4:15 ಬೀಗ ತೆಗಿ, ಮನೆಗೆ ಇದೆ ಇಷ್ಟೇ.
ಮತ್ತೆ ಮಕ್ಕಳಿಗೆ ಹೋಮ್ವರ್ಕ್ ನೋಡೋದು, ಶಾಲೆ ಕೆಲಸ ಇಷ್ಟರಲ್ಲೇ ಇರ್ತೇವೆ. ಇದೇ ನಮ್ಮ ಲೋಕ ಅಂತ ಅಂದ್ಕೊಂಡಿದ್ವಿ ನಾವು, ಅಂದರೆ ಅಂದ್ಕೊಂಡಿರ್ತೇವೆ. ಹೀಗೆ ಇಂಥ ಒಂದು ಡ್ಯೂಟಿಗಳು ಒಮ್ಮೊಮ್ಮೆ ಬರ್ತದೆ ನಮಗೆ, ಬೇರೆ ಬೇರೆ ಡ್ಯೂಟಿಗಳು ಅಲಾಟ್ ಆದಾಗ ಒಮ್ಮೆ ನಮಗೆ ಬಿಡುಗಡೆನೇ ಇದು, ಒಂಥರ ಬೇರೆ ಲೋಕಕ್ಕೆ ಹೋದಾಗೆ ಆಗ್ತದೆ ನಮಗೆ. ನಾವಿಷ್ಟು ತಿಳ್ಕೊಳ್ಬೇಕಿತ್ತಲ್ಲ, ನಾವು ಇನ್ನೆಷ್ಟು ತಿಳ್ಕೊಳ್ಳಿಕ್ಕಿದೆ ಅಂತ ಹೇಳಿ. ಖಂಡಿತ ಒಂದು ಸತ್ಯ ಹೇಳಿದರೆ, ನಾವು ತಿಳ್ಕೊಳ್ಳಿಕ್ಕೆ ಇರುವ ವಿಷಯಗಳು ತುಂಬ ಇದೆ. ಇದು ನಾನು ಒಂದು ಮನೆ ಭೇಟಿಯಲ್ಲಿ, ಸಮೀಕ್ಷೆ ಅಂತ ನಾನು ಹೇಳುವುದಿಲ್ಲ, ಮನೆ ಭೇಟಿಯಲ್ಲಿ ನಾನು ಕಂಡುಕೊಂಡ ಸತ್ಯ. ನನಗೆ ಕೆಲವೊಮ್ಮೆ ಅನಿಸಿತು ಸುಮ್ಮನೆ ಗಂಡನಿಗೆ ಬೈಯೋದು ನಾನು ಅಂತ ಅಲ್ಲೆಲ್ಲ ನೋಡುವಾಗ. ನಮ್ಮಲ್ಲಿ ಇಷ್ಟೆಲ್ಲ ವ್ಯವಸ್ಥೆ ಇದೆಯಲ್ಲ, ಆದರೂ ನಾನು ಯಾವಾಗಲೂ ಕಿರಿಕಿರಿ ಮಾಡ್ತಾ ಇರ್ತೇನೆ. ಇವರೆಲ್ಲ ಎಷ್ಟು ಹ್ಯಾಪಿ ಆಗಿದ್ದಾರಪ್ಪ, ಇವ್ರಿಗೆ ತಲೆ ಬಿಸಿನೇ ಇಲ್ವಾ ಅಂತ. ಆಧಾರ್ ಕಾರ್ಡ್ ಇಲ್ದರೂ ಚಿಂತೆ ಇಲ್ಲ ಅವರಿಗೆ, ಆಗದೆ ಇದ್ರೂ ಚಿಂತೆ ಇಲ್ಲ, ರೇಷನ್ ಕಾರ್ಡ್ ಇಲ್ದಿದ್ರೂ ಚಿಂತೆ ಇಲ್ಲ, ಊಟ ಮಾಡಿ ಬನ್ನಿ ಅದು ಮತ್ತೆ ಹುಡುಕು ಅಂತ ಹೇಳ್ತಾರೆ. ನಮಗೆ ಅದೆಲ್ಲ ದೊಡ್ಡ ದೊಡ್ಡ ವಿಷಯಗಳು. ಕರೆನ್ಸಿ ಇಲ್ಲೂ ಚಿಂತೆ ಇಲ್ಲ, ಪಕ್ಕ ನನ್ನ ಸಿಮ್ ನಿಮಗೆ ಹಾಕ್ಲಾ ಕೇಳ್ತಾರೆ. ಹಾಗೆ ಅಂತ ಅದರಲ್ಲೂ ಖುಷಿ ಅಂತ. ಅಂದರೆ ನನಗನ್ನಿಸ್ತು ತುಂಬ ವಿಷಯಗಳು ಗೊತ್ತಾದ್ರೇ ತಲೆ ಬಿಸಿ ಅಂತ, ಗೊತ್ತಿಲ್ಲದಿದ್ದರೆ ತಲೆ ಬಿಸಿನೇ ಇಲ್ಲ, ಆರಾಮ್ಸೆ ಹಾಗೆ ಅಂತ. ಇನ್ನೊಂದು ಸರ್ ಕೇಳಿದ ಪ್ರಶ್ನೆ, ಹೇಗೆ ಅವರ ಬದುಕು ಹೇಗೆ ಅಂತ ಹೇಳಿ, ಅಂದರೆ ಅಪ್ಡೇಟ್ ಆಗಿದ್ದಾರಾ ಅಂತ ಕೇಳಿದರು. ನಾನು ತುಂಬ ಹೇಳಿದ್ದೇನೆ, ಒಂದು 130 ಮನೆಗೆ ಭೇಟಿ ಕೊಟ್ಟೆ. ಎಷ್ಟು ನನಗೆ ಅನಿಸಿತು ಅಂತ ಹೇಳಿದರೆ, ನಮ್ಮ ಸಮುದಾಯದ ಹೆಚ್ಚಿನ ವಿದ್ಯಾರ್ಥಿನಿಯರು ಮಾಸ್ಟರ್ ಡಿಗ್ರಿಗಳನ್ನು ಮಾಡಿದ್ದಾರೆ, ಅದರಲ್ಲಿ ಗೋಲ್ಡ್ ಮೆಡಲಿಸ್ಟ್ಗಳಿದ್ದಾರೆ, ಜಾಬನ್ನು ಹುಡುಕ್ತಾ ಇದ್ದಾರೆ. ಕೆಲವರ ಬಯೋಡೇಟಾ ಅಂದರೆ ಅವರ ಜಾಬಿಗೆ ಅವರ ಇದು ಕ್ವಾಲಿಫಿಕೇಷನ್ಗಳು ನನಗೆ ಕಳಿಸಿದ್ದಾರೆ ಅವರು. ನಾನು ಅವರ ನಂಬರನ್ನು ತೊಗೊಂಡಿದ್ದೇನೆ. ಅವ್ರು ಹೇಳಿದ್ರು, ಮೇಡಮ್ ನನಗೊಂದು ಜಾಬ್ ಇದ್ದರೆ ಹೇಳ್ತೀರಾ, ನಾನು M.Com ಮಾಡಿದ್ದೇನೆ, ರ್ಯಾಂಕ್ ಬಂದಿದ್ದೇನೆ ಅಂತ. ಇನ್ನೊಬ್ಬರು, ನಾನು BSc ರ್ಯಾಂಕ್ ಮೇಡಮ್, ನಂಗೆ B.Ed ಮಾಡಬೇಕಿದ್ರೆ ಏನು ಮಾಡಬೇಕು, ನಿಮ್ಮ ಥರ ಟೀಚರ್ ಆಗಬೇಕು ಅಂತ. ಇದೆಲ್ಲ ಮುಸ್ಲಿಂ ಸಮುದಾಯದ ಹೆಣ್ಣು ಮಕ್ಕಳು ನನ್ನ ಜೊತೆಗೆ ಹಂಚಿಕೊಂಡ ವಿಷಯಗಳು. ಇನ್ನೊಬ್ಬಳು ಫಾರ್ಮಸಿ ಆಯಿತು ಮೇಡಮ್, ನನಗೆ ಒಂದು KMCಯಲ್ಲಾದರೆ ನನಗೆ ಭಾರಿ ಖುಷಿ ಅಂತ. ಹಾಗೆ ನಾನು ಅವರದೆಲ್ಲ ಏನು ಡೀಟೇಲ್ಸನ್ನು ಅಲ್ಲಿ ತೊಗೊಂಡು ಬಂದಿದೆ. ನನಗೆ ಯಾರು ಗೊತ್ತಿದೆ ಅವರಿಗೆಲ್ಲ ಕಳಿಸಿದ್ದೇನೆ. ಅಂದರೆ ಎಲ್ಲರೂ ಅಪ್ಡೇಟ್ ಆಗಿದ್ದಾರೆ. ಈ ಕಾಲದಲ್ಲಿ ಯಾರು ಅಪ್ಡೇಟ್ ಆಗಲಿಲ್ಲ ಹೇಳಿ, ಎಲ್ಲರೂ ಅಪ್ಡೇಟ್ ಆಗಿದ್ದಾರೆ. ನಾವೇ ಔಟ್ಡೇಟೆಡ್ ಅಂತ ಅನಿಸ್ತದೆ. ನಮಗೇನು ಗೊತ್ತಿರಲಿಲ್ಲ ಕೆಲವೊಂದು ವಿಷಯಗಳೆಲ್ಲ, ಅವ್ರಿಗೆ ಗೊತ್ತಿರ್ತದೆ ಅಂತ ಹೇಳಿ. ಅದು ಯಾವ ಸಮುದಾಯ ಕೂಡ ಹೊರತಲ್ಲ ಸರ್. ಅಂದರೆ ನಾನು ಅದೇ ಹಾಗೆ ಹೇಳಿದ್ದೆ, ನೀವು ನನ್ನ ಬುರ್ಕಾವನ್ನು ನೋಡ್ಬೋದು, ಆದರೆ ನಾನು ನನ್ನ ಕಣ್ಣುಗಳಿಂದ ವಿಶಾಲ ಪ್ರಪಂಚವನ್ನು ನೋಡ್ತೇನೆ. ಹಾಗೆ ನೀವು ನನ್ನ ಕಣ್ಣುಗಳನ್ನು ಮಾತ್ರ ನೋಡಿ ಅಂತ ನಾನು ಕೇಳ್ಕೊಳ್ಳೋದು. ನನ್ನ ಬುರ್ಕಾವನ್ನು ಬದಿಗಿಡಿ, ನನ್ನ ಕಣ್ಣುಗಳನ್ನು ನೋಡಿ, ನಿಮಗೇನು ಅನಿಸುತ್ತೆ ಅಂತ ಹೇಳಿ. ಇದು ನನ್ನ ಒಂದು ಮಾನವೀಯ ಕಳಕಳಿ. ನಾನು ನೋಡಿದ್ದು ಇಷ್ಟೇ. ನಾನು ಹೆಚ್ಚಿನ ಸಮೀಕ್ಷೆ 1,000 ಮನೆಗೆ ಹೋಗಿರ್ಬೋದೇನೋ. ನಾನು ಕಂಡುಕೊಂಡದಿಷ್ಟೇ. ದೊಡ್ಡ ಮನೆಯಲ್ಲಿ ಎಲ್ಲ ವ್ಯವಸ್ಥೆಗಳು ಇದ್ದದ್ದನ್ನು ನೋಡಿದ್ದೇನೆ. ಸಣ್ಣ ಮನೆಯೊಳಗೆ ತುಂಬಿಕೊಂಡ ಖುಷಿಗಳನ್ನು ಕಂಡಿದ್ದೇನೆ. ದೊಡ್ಡ ಮನೆಯ ಖಾಲಿತನವನ್ನು ನೋಡಿದ್ದೇನೆ. ಸಣ್ಣ ಮನೆಯಲ್ಲಿರುವ ಹೊಂದಾಣಿಕೆಯನ್ನು ಕಂಡಿದ್ದೇನೆ ಸರ್. ಇದು ನಮಗೆ ಇರಬೇಕಾದ್ದು ಏನೋ ಅಥವಾ ನಾವು ಕಳ್ಕೊಳ್ತಾ ಇರೋದೇನೋ ಅಂತ 2 ಪ್ರಶ್ನೆಗಳು ನನ್ನನ್ನು ಸದಾ ಕಾಡ್ತದೆ. ಅದೇ ನಾನು ಪದೇ ಪದೇ ಹೇಳ್ತೇನೆ, ನಾವು ಪ್ರತಿ ಮನೆಗೆ ನಾವು ಭೇಟಿ ಕೊಟ್ಟಾಗ ನಾವು ಒಂದು ಮನುಷ್ಯರಾಗ್ತೇವೆ. ಬೇರೆ ಬೇರೆ ಮನುಷ್ಯರ ಜೊತೆ ಇದ್ದಾಗ ಮಾತ್ರ ಅವ್ರು ಯಾಕೆ ಹಾಗೆ, ಇವರು ಯಾಕೆ ಹಾಗೆ ಅಂತ ನಮಗೆ ಗೊತ್ತಾಗ್ತದೆ. ಸುಮ್ಮನೆ ಹೊರಗೆ ನಿಂತು ನೋಡುವಾಗ ಮಾತ್ರ ನಮಗೆ 108 ಪ್ರಶ್ನೆಗಳು, ಇಲ್ಲದ ಪ್ರಶ್ನೆಗಳು ಕಾಡುದು. ಅದು ಒಂದು ಅವರ ಮನಸ್ಸನ್ನು ನೋಯಿಸ್ಬೋದು ಕೆಲವೊಮ್ಮೆ. ಹಸೀನಾ, ಬಹಳ ಒಳ್ಳೆಯ ಮಾತುಗಳನ್ನು ಹೇಳಿದ್ರಿ. ಅಂದರೆ ಹೊರಗೆ ಪ್ರಪಂಚ ತುಂಬ ನಾರ್ಮಲ್ ಆಗಿದೆ. ಇಲ್ಲಿ ವಾಟ್ಸಪ್ ಯೂನಿವರ್ಸಿಟಿಯಲ್ಲಿ ಬದುಕ್ತಾ ಇರುವ ನಾವು ಅಪ್ಡೇಟ್ ಆಗಬೇಕು ಅಂತ ಅನಿಸುತ್ತೆ. ಬದುಕನ್ನು ನೋಡಿದಾಗ ವಾಟ್ಸಪ್ ಯೂನಿವರ್ಸಿಟಿಗಳಲ್ಲಿ ಕಲಿತಾ ಇರುವ ನಾವು ಅಪ್ಡೇಟ್ ಆಗಬೇಕು ಅಂತ ಅನಿಸುತ್ತೆ ನಮಗೆ. ಬಹುಶಃ ಸಮಯ 3 ನಿಮಿಷ ಇದೆ. ಚರ್ಚೆಗೆ ಟೈಮ್ ಇದೆಯಾ? 3 ನಿಮಿಷದಲ್ಲಿ 3 ನಿಮಿಷದಲ್ಲಿ 3 ಪ್ರಶ್ನೆ ಕೇಳಿದರೆ ಕೇಳಿ, 4 ಪ್ರಶ್ನೆ, ಎಷ್ಟು ಪ್ರಶ್ನೆಗಳು ಬೇಕಾದರೆ ಕೇಳ್ಬೋದಲ್ವಾ? 3 ನಿಮಿಷದ ಉತ್ತರ. ಓಕೆ. ಪ್ರಶ್ನೆ, ಯಾರಿಗಾದ್ರು ಪ್ರಶ್ನೆಗಳಿದ್ದರೆ ಚುರುಕಾಗಿ ಕೇಳಿ. ನಿಮ್ಮ ಅಭಿಪ್ರಾಯಗಳನ್ನು ಹೇಳಬೇಡಿ, ಪ್ರಶ್ನೆ ಕೇಳಿ. ಎಲ್ಲರಿಗೂ ನಮಸ್ಕಾರ. ಇಷ್ಟೆಲ್ಲ ಡಾಟಾ ತಗೊಂಡಿದ್ರಲ್ಲ ಮೇಡಮ್, ಇಷ್ಟರಲ್ಲಿ ಎಷ್ಟು ನಿಖರತೆ ಇದೆ, ಅಂದರೆ ಅಕ್ಯುರಸಿ ಇದೆ? ಯಾವ ವಿಷಯದ ಬಗ್ಗೆ ಸರ್? ಇಲ್ಲ, ನಾವು ಸಮೀಕ್ಷೆ ಬಗ್ಗೆ ಮಾತಾಡ್ತಾ ಇಲ್ಲ. ಸಮೀಕ್ಷೆಯಲ್ಲಿ ಕಂಡ ಬದುಕಿನ ಕಥೆಗಳ ಬಗ್ಗೆ ಮಾತಾಡ್ತಾ ಇದ್ದೀವಿ. ಅಂದ್ರೆ ಗೊತ್ತಾಗಿರ್ಬೇಕಲ್ಲ, ಲೈಕ್ ನಮ್ಮ ಮನೆ ನೇಬರ್ ಅವರು ಮಾಡಿದ್ದಾರೆ.
ಸರ್ Okay, ವಿಷಯದ ಬಗ್ಗೆ ಪ್ರಶ್ನೆ ಕೇಳಿ, ಬದುಕಿನ ಕಥೆಗಳ ಬಗ್ಗೆ ಕೇಳ್ತಾ ಇದ್ದೀನಿ. ನಮಸ್ಕಾರ, ನನ್ನ ಹೆಸರು ನಾಗರಾಜ್ ಅಂತ. ಮೇಡಮ್ ಅವ್ರಿಗೆ ಪ್ರಶ್ನೆ ಇದು. ಸರಿ. ಈಗ ನನಗೇನು ಅನ್ನಿಸ್ತಾ ಇದೆ ಅಂದರೆ, ಈ ರಿಲೀಜಿಯಸ್ ಬಗ್ಗೆ ತುಂಬ ರಾಂಗ್ ಇನ್ಫಾರ್ಮೇಷನ್ಸ್ ಇರ್ಬೋದು, ವಿಜುವಲೈಸೇಷನ್ ಇರ್ಬೋದು, ಇಮ್ಯಾಜಿನೇಷನ್ಸ್ ಇರ್ಬೋದು. ಡಾಕ್ಟರ್ ಅಬ್ದುಲ್ ಕಲಾಂ ಸರ್ದು ನಾವು ನೋಡಿದ್ದೀವಿ, ಕತೆ ಓದಿದ್ದೀವಿ. ಇದೇನಾಗುತ್ತೆ ಅಂದರೆ ಪಾಲಿಟಿಕಲಿ ಡ್ರಿವನ್ ಆಗುತ್ತೆ. ಈಗಿನ ಜನ್ರೇಷನ್ನಿಗೆ ಏನಾಗಿದೆ ಅಂದರೆ, ಒಂದು ಹುಳ ಬಿಟ್ಬಿಟ್ಟು ಒಂದು ರಿಲೀಜಿಯಸ್ಸನ್ನು ಹಿಡ್ಕೊಂಡ್ಬಿಟ್ಟು ತಮ್ಮ ಬೇಳೆ ಬೇಯಿಸ್ಕೊಳ್ಳೋಕ್ಕೆ ಒಂದು ಅನುಕೂಲತೆ ಇದು. ಬಟ್ ಏನಂದರೆ ದೇರ್ ಇಸ್ ಒಂದು ಬೇಕಾಗತ್ತೆ, ಏನಂತಂದರೆ ಬೀಯಿಂಗ್ ಎ ಟೀಚರ್ಸು, ಕಾಲೇಜಲ್ಲಾಗಿರ್ಬೋದು, ಸ್ಕೂಲಲ್ಲಾಗಿರ್ಬೋದು, ಇದನ್ನು ಅವ್ರದ್ದು ಏನಂದರೆ ಅವ್ರ ಕೈಯಲ್ಲಿ ತುಂಬ ಇದು ಇದೆ, ಎಫರ್ಟ್ಸ್ ಇರುತ್ತೆ. ಯಾಕಂದರೆ ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕ್ತಿ ಅಂತ. ಒಳ್ಳೆ ಮಾತು ಹೇಳಿದ್ರಿ. 1 ನಿಮಿಷ ಕೂಡ ಇಲ್ಲ. ಮುಂದಿನ ಪ್ರಶ್ನೆ. ಥ್ಯಾಂಕ್ ಯು ಸರ್. ಎಲ್ಲ ಅಪ್ಡೇಟ್ ಅಂದಮೇಲೆ ಧರ್ಮದಲ್ಲಿ ರಿಫಾರ್ಮ್ ಆಗಲೇಬೇಕಲ್ವಾ? ವೆದರ್ ಇಟ್ ಈಸ್ ಇನ್ ಆಚರಣೆ ಅಥವಾ ಉಡುಗೆ ತೊಡುಗೆ, ಇದನ್ನ ಕೇಳಿ. ಅಭಿಪ್ರಾಯ ಅಲ್ಲ, ನಿಮ್ಮ ಪ್ರಶ್ನೆ ಕೇಳಿ. ನಾವೀಗ ಮಾತಾಡಿದ್ರ ಮೇಲೆ ನಿಮ್ಮ ಬದುಕಿನ ಪ್ರಶ್ನೆ ಕೇಳಿ. ಕಥೆಯಲ್ಲಿ ಇವೆಲ್ಲ ಬದಲಾಗಬೇಕಾಗಿರೋದೆ. ಹೌದು, ಬದಲಾಗಬೇಕು. ರಿಯಾಲಿ ಬದಲಾಗಬೇಕು. ಇದು ಯಾವ ವಿಷಯದಲ್ಲಿ ಸರ್? ಯಾವುದೇ ವಿಚಾರದಾಗಲಿ ಎಲ್ಲ ಬದಲಾಗಬೇಕು. ಈಗ ಹಿಂದೂ ಇದ್ರಲ್ಲಿ ಹೋಗಿ ಬಸವಣ್ಣ ಅವ್ರದ್ದು ಬದಲಾವಣೆನೇ ಮಾಡಿದ್ದವರು, ಏನು ಅವ್ರೇನು ಹೊಸದಾಗಿ ಹುಟ್ಟಾಕ್ಲಿಲ್ಲ. ಪ್ರಶ್ನೆ ಕೇಳಿ. ಅದೇನೆ ಇವತ್ತಿನ ಬದುಕಿನ ಕತೆಗೆ ಬದಲಾವಣೆ ಅದು ಸರ್ ಯಾವ ತರ ನಮಗೆ ಚೇಂಜ್ ಮಾಡ್ಕೋಬೇಕು ನೀವು. ಎಸ್ ನಮಗೆ ಅಗತ್ಯ ಅಂತ ಅನ್ಸಿದ್ರೆ ನಾವು ಬದಲಾವಣೆ ಮಾಡ್ಕೊಳ್ಳಿ. ಅದು ವ್ಯಕ್ತಿಗತವಾಗಿ ಸರ್, ಒಬ್ಬೊಬ್ರಿಗೆ ಹೇಗೆ ಇರಬೇಕು ಅಂತ ಅನಿಸುತ್ತೆ, ಅಥವಾ ಅವನು ಯಾವುದ್ರಲ್ಲಿ ಸಂತೋಷವನ್ನ ಕಾಣ್ತಾನೆ ಅದರಲ್ಲಿ ಅವನಿಗೆ ಹೇರಿಕೆ ಮಾಡಬಾರ್ದು, ನೀನು ಹೀಗೆ ಇರು, ಹೀಗೆ ಮಾಡು ಅಂತ ಹೇಳಿ. ಹಾಗೆ ಯಾವ್ದು ಬದಲಾವಣೆ ಅಗತ್ಯ ಇದ್ರೆ ಅವ್ರು ಮಾಡ್ಕೊಳ್ತಾರೆ ಅಷ್ಟೇ ಸರ್. ಅವರಿಗೆ ಅದು ಸಮಾಧಾನ ಕಂಡು ಬಂದ್ರೆ ಮಾಡ್ಕೊಳ್ತಾರೆ, ಅವಕಾಶ ಇದೆ. ಬಹುಶಃ ನಮ್ಮ ಸಮಯ ಮೀರಿದೆ, ಆದರೆ ಒನ್ ಕ್ವಶನ್, ಆಕ್ಚುಯಲ್ ಕ್ವಶನ್. ನಮಸ್ಕಾರ ಎಲ್ಲರಿಗೂ. ನೀವು ಬೇರೆ ಬೇರೆ ಸಮೀಕ್ಷೆಗಳನ್ನು ಮಾಡಿದ್ದೀರಾ ವರ್ಷಾನ್ಗಟ್ಲೆಯಿಂದ ಅಂತ ಹೇಳಿದ್ರಿ. ಸೊ ಈ ಟೈಮ್ ಚೇಂಜ್ ಆಗ್ತಾ ಆಗ್ತಾ ಬದುಕಿನ ಕತೆಗಳಲ್ಲಿ ಅಥವಾ ನಿಮಗೆ ಜನರು ನಡ್ಕೊಂಡ ರೀತಿಲಿ ಅಥವಾ ನೀವು ಕಂಡ ಪರಿಸ್ಥಿತಿಗಳಲ್ಲಿ ಏನಾದರೂ ಬದಲಾವಣೆಗಳಾಗಿದೆಯಾ ಹಿಂದಿನಿಂದ ಇವಾಗವರೆಗೂ? ಬೇರೆ ಬೇರೆ ಸಮೀಕ್ಷೆಗಳ ಸಂದರ್ಭದಲ್ಲಿ ಡಿಫ್ರೆನ್ಸ್ ಕೇಳ್ತಿದ್ದೀರಾ ಸರ್? ಆಗಿದೆ. ಆದರೆ ಯಾವಾಗಲೂ ಕೂಡ ನಾವು ಸಮೀಕ್ಷೆಗೆ ಹೋದಾಗ ನಮ್ಮ ಹಳ್ಳಿಗಾಡಿನಲ್ಲಿ ಹೇಳೋದು ಒಂದೇ ಮಾತು, ಇದೆಲ್ಲ ಯಾಕೆ ಮಾಡ್ತೀರಾ ಸರ್, ನಮ್ಮ ರೇಷನ್ ಕಾರ್ಡ್ ಕಿತ್ತಾಕ ಅಂತ ಅಷ್ಟೇ. ನಗರ ಪ್ರದೇಶದ ಅನುಭವ ಹೇಳಬೇಕಂದ್ರೆ ನನಗೆ ಅನಿಸಿದ್ದು, ಸಮೀಕ್ಷೆದಾರರಾದರೂ ನಮ್ಮನ್ನು ಮಾತಾಡಿಸ್ಲಿಕ್ಕೆ ಬರಲಿ ಅಂತ ಕಾಯುವ ಜನಗಳನ್ನು ನಾನು ತುಂಬ ನೋಡಿದ್ದೇನೆ. ಅಷ್ಟರ ಮಟ್ಟಿಗೆ ಇಡೀ ಲೋಕ ಪ್ರೀತಿಯನ್ನ ಬಯಸ್ತಾ ಇದೆ. ಸಮೀಕ್ಷೆದಾರರಾದ್ರೂ ಬಂದು ನಮ್ಮನ್ನು ಮಾತಾಡಿಸ್ಲಿ ಪ್ರೀತಿಯಿಂದ ಫ್ಲಾಟ್ಗಳಲ್ಲಿ ನಾನು ನೋಡಿದ್ದು. ಪ್ರೀತಿಯ ಕೊರತೆ ತುಂಬಾನೇ ಇದೆ ಅಂತ ಅನಿಸ್ತು ನನಗೆ. ಇದರಲ್ಲಿ ನಂಬಿಕೆ ಇಲ್ಲ ಅಂತ ಯಾರು ಹೇಳಿಲ್ಲ ತಾನೆ? ಮನುಷ್ಯ ಪ್ರೀತಿಗೆ ಪ್ರತಿಯೊಬ್ಬರು ಹಪಹಪಿಸ್ತಾ ಇದ್ದಾರೆ. ಅದು ನಮಗೆ ಕಾಣಬೇಕಿದ್ರೆ ಇಂಥ ಕೆಲಸಗಳನ್ನ ನಾವು ಮಾಡಬೇಕಾಗ್ತದೆ ಅಂತ ಹೇಳ್ತಾರೆ ಅಷ್ಟೇ. ಥ್ಯಾಂಕ್ ಯು Thank you so much for this